ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಬಗ್ಗೆ ಸಂಪೂರ್ಣವಾಗಿ ಈ ಹಿಂದೆ ನಡೆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಯ ಅವಲೋಕನ ಮಾಡ್ತಾ ಇದ್ದೀವಿ ರೀ. ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಆನ್ಸರ್ ಹೇಳ್ಕಂತ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇಷನ್ ಇದ್ದರೆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೇನೆ ರೀ. ಕಾರಣ ಇಷ್ಟೇ, ಪ್ರತಿಯೊಂದು ಆಪ್ಷನ್ ಓದಿ ಆನ್ಸರ್ ಹೇಳಿದರೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಪ್ರಶ್ನೆ ಆ್ಯಂಡ್ ಆನ್ಸರ್ ಯಾವ ವರ್ಷದಲ್ಲಿ ಇದೆ ಅಂತಂದೇಳಿ ನಿಮ್ಗೆ ಆಲ್ರೆಡಿ ನಾನು ಹೈಲೈಟ್ ಮಾಡಿದ್ದೀನಿ. ಅದು ಕೂಡ ಈಸಿಯಾಗಿ ನಿಮಗೆ ಗೊತ್ತಾಗ್ತೈತಿ. ಓಕೆನಾ? ಅಲ್ಲಿ ಇಲ್ಲಿ ಸ್ವಲ್ಪ ಓದುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರಪ್ಪ ಅಂದ್ರೆ ಕ್ಷಮಿಸ್ರಿ. ಯಾಕಂದ್ರಪ್ಪ ಅಂದ್ರೆ ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದು ಓದುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೋರ್ಡ್ ನೋಡಿ ಪಾಠ ಮಾಡೋದು ಬೇರೆ, ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಪಾಠ ಮಾಡೋದು ಬೇರೆ ಆಗ್ತೈತಿ. ಯಾಕಂದರೆ ಇಲ್ಲಿ ಹಾವ ಭಾವಗಳು ಇನ್ನೂ ಗೊತ್ತಾಗೋದಿಲ್ಲ, ನಾವೇನು ಮಾಡ್ತಾಯಿದ್ದನ್ನು ಕೂಡ ನಮಗೂ ಗೊತ್ತಾಗೋದಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಸರಿಗೆ ಅದು ಏನಂದ್ರಪ್ಪ ಅಂದ್ರೆ ನಿಮಗೆ ಓದುವಂಥದ್ದು ಸ್ವಲ್ಪ ಸ್ಪಷ್ಟವಾಗದೇ ಇರಬಹುದು, ಕ್ಷಮಾಪಣೆ ಇರಲಿ. ಯಾಕಂದ್ರೆ ಎಲ್ಲ ಕೇಳಿಬಿಡ್ಬೇಕು ಅಷ್ಟೇ. ಓಕೆನಾ? ನೋಡಿರಿ, ಮೊದಲ ಕ್ವಶನ್ ಬಂದ್ರಪ್ಪ ಅಂದ್ರೆ ಭಾರತದ ಉಪಖಂಡದ ಅತ್ಯಂತ ಪ್ರಾಚೀನ ನಗರ ಸಂಸ್ಕೃತಿ ಯಾವುದು? ಈ ಒಂದು ಪ್ರಶ್ನೆನ 2011 UPSC ಪ್ರಿಲಿಮ್ಸಲ್ಲಿ ಕೇಳ್ಯಾರ ನೋಡ್ರಿ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಹರಪ್ಪ ಸಂಸ್ಕೃತಿ. ಇದನ್ನು ನಾವು ಕಾಮನ್ನಾಗಿ ಕಂಚಿನ ನಾಗರಿಕತೆ ಎಂದು ಕೂಡ ಕರಿತೀವಿ. ಈ ಒಂದು ಸಂಸ್ಕೃತಿ ಕ್ರಿಸ್ತಪೂರ್ವ 2006ರಿಂದ 1900 ನಡುವೆ ಉತ್ಕೃಷ್ಟ ಸ್ಥಿತಿಯಲ್ಲಿರೋದು ನೋಡ್ರಿ. ಹರಪ್ಪ ನಾಗರಿಕತೆಯು 2006ರಿಂದ 1900 ನಡುವೆ ಅತಿ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತೈತಿ. ಇದು ಕೂಡ ಕ್ವಶನ್ ಆಗೈತಿ. ಓಕೆನಾ? ಏನೇನು ಇಲ್ಲೇನು ಬಂದವಲ್ರಿ ಪಾಯಿಂಟ್ಸು, ಇವೆಲ್ಲವೂ ಕೂಡ ಕ್ವಶನ್ ಆಗಿದ್ವಿ. ಓಕೆ, ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತೈತಿ. ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಎಂದು ಕರೆಯಲು ಕಾರಣವೇನು? ಇದನ್ನು ಯಾವ ಪರೀಕ್ಷೆಯಲ್ಲಿ ಕೇಳ್ಯಾರಪ್ಪ ಅಂದ್ರೆ RRB NTPS ಅಲ್ಲಿ ಕೇಳ್ಯಾರ ನೋಡ್ರಿ. ಹರಪ್ಪ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಎಂದು ಕರೆಯಲು ಕಾರಣವೇನೆಂದ್ರಪ್ಪ ಅಂದ್ರೆ ಈ ನಾಗರಿಕತೆಯ ಅನೇಕ ತಾಣಗಳು ಸಿಂಧೂ ಪ್ರಾಂತ್ಯದಲ್ಲಿ ಪತ್ತೆಯಾಗಿವೆ. ಓಕೆನಾ? ಈ ನಾಗರಿಕತೆಯ ಅನೇಕ ತಾಣಗಳು ಸಿಂಧೂ ಪ್ರಾಂತ್ಯದಲ್ಲಿ ಪತ್ತೆಯಾಗಿದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರಪ್ಪ ಅಂದ್ರೆ ನೋಡಿರಿ, ಸ್ವಲ್ಪ ಹೊತ್ತಿನಲ್ಲಿ ಸಿಂಧೂ ನಾಗರಿಕತೆಯ ಪ್ರಾಥಮಿಕವಾಗಿ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಜಲನಯನ ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡಿತು. ಅನೇಕ ತಾಣಗಳು, ಮೋಸ್ಟ್ ಇಂಪಾರ್ಟೆಂಟ್ ಮೊಹೆಂಜೊದಾರೋ ಕೂಡ ನಮ್ಮ ಒಂದು ಸಿಂಧೂ ನದಿಯ ದಡದಲ್ಲಿಯೇ ಪಕ್ಕದಲ್ಲಿಯೇ ಪತ್ತೆಯಾಗಿದೆ. ಅದಕ್ಕೋಸ್ಕರ ಇದನ್ನು ನಾವು ಸಿಂಧೂ ನಾಗರಿಕತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಹರಪ್ಪದ ಗ್ರೇಟ್ ಬಾತ್ ದೊಡ್ಡ ಸ್ಥಾನದ ಕೊಳ, ಓಕೆನಾ, ಯಾವ ಒಂದು ಪ್ರಾಚೀನ ತಾಣದಲ್ಲಿ ಕಂಡು ಬಂದಿದೆ? ಸರಿಯಾದ ಉತ್ತರ ಮೊಹೆಂಜೊದಾರೋ. ಯಾವುದ್ರಿ? ಮೊಹೆಂಜೊದಾರೋ. ಮೊಹೆಂಜೊದಾರೋ ಏನು ಕರಿತೀವಿ ನಾವು? ಮಡಿದವರ ದಿಬ್ಬ ಅಂತಂದೇಳಿ ಕರಿತೀವಿ, ಹೌದಲ್ರಿ? ನೋಡಿರಿ, ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದವ್ರಿ RD ಬ್ಯಾನರ್ಜಿ. ಮೊಹೆಂಜೊದಾರದಲ್ಲಿರುವ ಸ್ಥಾನದ ಕೊಳವು 12 ಮೀಟರ್ ಉದ್ದ, 7 ಮೀಟರ್ ಅಗಲ, 2.4 ಮೀಟರ್ ಆಳವನ್ನು ಹೊಂದಿದೆ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗುತ್ತೆ, ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ. ಇದು ಅತ್ಯಾಧುನಿಕ ನೀರು ನಿರ್ವಹಣಾ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ಸಿಂಧೂ ಕಣಿವೆಯ ನಾಗರಿಕತೆಯ ಡಾಕ್ ಯಾರ್ಡ್ ಹಡಗುಕಟ್ಟೆ ಯಾವ ತಾಣದಲ್ಲಿ ಪತ್ತೆಯಾಗಿದೆ? ಸರಿಯಾದ ಉತ್ತರ ಲೋಥಾಲ್ ಎಲ್ಲಿ ಕಂಡು ಬರ್ತೀರಿ? ಗುಜರಾತ್. ನೋಡ್ರಿ, ಕ್ರಿಸ್ತಪೂರ್ವ ಯಾವಾಗ ನೋಡ್ರಿ ಇಸ್ವಿ ಆಲ್ರೆಡಿ ಹೇಳಿ ನಾನು, ಕ್ರಿಸ್ತಪೂರ್ವ ಎಷ್ಟರಲ್ಲಿ 2006ರಿಂದ 1900 ಹಿಂದಿನ ನಮ್ಮ ಒಂದು ಸಿಂಧೂ ನಾಗರಿಕತೆ ಜನರು ಏನಾದ್ರೆ ಹಡಗುಕಟ್ಟೆ ನಿರ್ಮಾಣ ಮಾಡಿದರು. ಯಾವುದ್ರಿ? ಹಡಗುಕಟ್ಟೆನ ನಿರ್ಮಾಣ ಮಾಡಿದರು. ಇದು ವಿಶ್ವದ ಅತ್ಯಂತ ಹಳೆಯ ಕೃತಕ ಹಡಗುಕಟ್ಟೆಯನ್ನು ಹೊಂದಿದೆ. ಸಿಂಧೂ ನಾಗರಿಕತೆಯ ಪ್ರಮುಖ ಬಂದರವಾಗಿತ್ತು. ಇದರ ಮುಖಾಂತರ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇತ್ತು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಹರಪ್ಪ ನಾಗರಿಕತೆಯ ಜನರು ಯಾವ ಲೋಹವನ್ನು ಬಳಸುತ್ತಿರಲಿಲ್ಲ? ನೋಡಿರಿ, ಹರಪ್ಪ ನಾಗರಿಕತೆ ಜನರಿಗೆ ತಾಮ್ರ ಗೊತ್ತಿತ್ತು, ಕಂಚು ಗೊತ್ತಿತ್ತು, ಚಿನ್ನ ಗೊತ್ತಿತ್ತು, ಆದರೆ ಕಬ್ಬಿಣ ಗೊತ್ತಿದ್ದಿಲ್ಲ. ಸೊ ಕಬ್ಬಿಣ 3K ಮೋಸ್ಟ್ ಇಂಪಾರ್ಟೆಂಟ್ ಇದು. ಒಂದು ಬಂದ್ರಪ್ಪ ಅಂದ್ರೆ ಕಬ್ಬಿಣ, ಇನ್ನೊಂದು ಬಂದ್ರಪ್ಪ ಕುದುರೆ, ಇನ್ನೊಂದು ಬಂದ್ರಪ್ಪ ಕಬ್ಬು. ಇವು ಮೂರು ಕೂಡ ಇವರಿಗೆ ಸಿಂಧೂ ನಾಗರಿಕತೆ ಜನರಿಗೆ ಗೊತ್ತಿರಲ್ಲ ರೀ. ಕಬ್ಬಿಣ
ಕುದುರೆ ಕಬ್ಬು. ಓಕೆನಾ. ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆ ನಾವೇನು ಕರಿತೀವಿ ಕಂಚಿನ ನಾಗರಿಕತೆ. ಇದು ನಮ್ಗೆ ಆಲ್ರೆಡಿ ಗೊತ್ತೈತಿ. ಈ ನಾಗರಿಕತೆಯಲ್ಲಿ ತಾಮ್ರ, ಕಂಚು, ಚಿನ್ನ ಮತ್ತು ಬೆಳ್ಳಿಯನ್ನು ಬಳಸುತ್ತಿದ್ದರು. ಕಬ್ಬಿಣದ ಬಳಕೆಯು ಉತ್ತರ ವೈದಿಕ ಕಾಲದಿಂದ ಪ್ರಾರಂಭ ಆಗ್ತದೆ. ನೋಡಿರಿ, ಉತ್ತರದ ವೈದಿಕ ಕಾಲದಿಂದ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಪ್ರಶ್ನೆ ಬಂದ್ರಪ್ಪ ಅಂದ್ರೆ ಆಲ್ರೆಡಿ ಎಲ್ಲಿ ಕೇಳ್ರಿ ಅಂತ ಹೇಳಿನ್ರಿ ನಾನು. ಇಲ್ಲಿ ನೋಡಿರಿ ಹೈಲೈಟ್ ಮಾಡಿದ್ನೆಲ್ಲ. UPSC ಪ್ರಿಲಿಮ್ಸ್ 2020 ಕೇಳಿದಂಥ ಕ್ವಶನ್ ಇದು. ನಾವು ಅನ್ಕೊಂಬಿಡ್ತೀವಿ ಸೊ ಪ್ರಶ್ನೆ ಪತ್ರಿಕೆಯ ಮಟ್ಟ ಚೇಂಜ್ ಆಗೈತೆ. ಓಕೆ, ಚೇಂಜ್ ಐತೆ, ಐ ನೋ, ಬಟ್ ನಮಗೆ ಅಟ್ಲೀಸ್ಟ್ ಕ್ವಶನ್ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಗೊತ್ತಿರಬೇಕು ರೀ. ಪಶುಪತಿ ಮುದ್ರೆ ಅಥವಾ ಪಶುಪತಿ ಸೀಲ್ ಎಂಬ ಪ್ರಸಿದ್ಧ ಮುದ್ರೆ ಯಾವುದನ್ನು ತೋರಿಸುತ್ತದೆ? ನೋಡಿರಿ, ಪಶುಪತಿ ಮುದ್ರೆ ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ 3 ಮುಖಗಳುಳ್ಳ ದೇವತೆಯ ಆಕೃತಿ ರೀ ಇದು ಪಶುಪತಿ. ಇದು ಸೀಲ್ ರೀ, ಇದು ಒಂಥರ. ಇದು ಎಲ್ಲಿ ಪತ್ತೆ ಐತೆ ಅಂದ್ರಪ್ಪ ಅಂದ್ರೆ ಮೆಹೆಂಜೋದರದಲ್ಲಿ ಪತ್ತೆ ಆಗೈತೆ ನೋಡಿರಿ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗೈತಿ. ಮೆಹೆಂಜೋದರದಲ್ಲಿ ಪತ್ತೆಯಾಗಿದೆ. 3 ಮುಖಗಳುಳ್ಳ ದೇವತೆಯನ್ನು ಆನೆ, ಹುಲಿ, ಖಡ್ಗಮೃಗ, ಎಮ್ಮೆ ಮತ್ತು ಜಿಂಕೆಯಂಥ ಪ್ರಾಣಿಗಳಿಂದ ಸುತ್ತುವರೆದಿರುವಂತೆ ತೋರುತ್ತದೆ. ಇದು KPSC KS ಪ್ರಿಲಿಮ್ಸ್ 2015 ಕೇಳಿದಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ನೋಡಿರಿ, ಹರಪ್ಪ ತಾಣವು ಫೈರ್ ಆಲ್ಟರ್ಸ್ ಅಥವಾ ಅಗ್ನಿ ವೇದಿಕೆ, ಅಗ್ನಿ ಕುಂಡಲಗಳು ಹೆಸರುವಾಸಿಯಾಗಿದೆ. ಯಾವ ಹರಪ್ಪ ತಾಣವು ಫೈರ್ ಆಲ್ಟರ್ಸ್ ಅಥವಾ ಅಗ್ನಿ ವೇದಿಕೆಗೆ ಹೆಸರುವಾಸಿಯಾಗಿದೆ? ಆನ್ಸರ್ ಬಂದ್ರಪ್ಪ ಅಂದ್ರೆ ಕಾಲಿಬಂಗನ್. ಯಾವುದ್ರಿ? ಕಾಲಿಬಂಗನ್. ಕಾಲಿಬಂಗನಲ್ಲಿ 7 ಅಗ್ನಿ ವೇದಿಕೆಗಳು, ಅಗ್ನಿ ಕುಂಡಲಗಳು ಸಾಲಾಗಿ ಪತ್ತೆಯಾಗೈತೆ ನೋಡ್ರಿ. ಇದು ಧಾರ್ಮಿಕ ಮತ್ತು ಆಚರಣೆ ಸೂಚಿಸುತ್ತದೆ. ಓಕೆನಾ. UPSC ಪ್ರಿಲಿಮ್ಸ್ 1998 ಕೇಳಿದಂಥ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸುರಕೊಟ್ಟಡ ತಾಣವು ಕುದುರೆಯ ಅವಶೇಷಗಳಿಗೆ ಹೆಸರುವಾಸಿಯಾಗಿದೆ. ಈ ತಾಣವು ಎಲ್ಲಿದೆ? ಗುಜರಾತ್ನ ಕಚ್. ಸರಿಯಾದ ಆನ್ಸರ್ ಗುಜರಾತ್ನ ಕಚ್. ಆಗ ನಿಮ್ಗೆ ಆಲ್ರೆಡಿ ಹೇಳಿದ್ದು ನಾನು, ಕುದುರೆ ಅವರಿಗೆ ಗೊತ್ತಿದ್ದಿಲ್ಲ ಅಂತಂದೇಳಿ. ಆದರೆ ಕೇವಲ ಕುದುರೆಯ ಅವಶೇಷಗಳು ಪತ್ತೆಯಾಗಿದ್ದು ಏಕೈಕ ಸ್ಥಳ ಬಂದ್ರಪ್ಪ ಅಂದ್ರೆ ಸುರಕೊಟ್ಟಡ. ಯಾವುದ್ರಿ? ಸುರಕೊಟ್ಟಡ. ಸುತ್ತಲಾಗಿರಲಿ. ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆಯ ಪ್ರಮುಖ ಕುರಕುಶಲ ವಸ್ತುಗಳಲ್ಲಿ ಕೆಳಗಿನಲ್ಲಿ ಯಾವುದು ಸೇರಿಲ್ಲ? ಹರಪ್ಪ ನಾಗರಿಕತೆಯ ಪ್ರಮುಖ ಕುರಕುಶಲ ವಸ್ತುಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಸೇರಿಲ್ಲ? ಯಾವುದು ಸೇರೋದು ತಿಳ್ಕೊಂಬಿಟ್ರಪ್ಪ ಅಂದರೆ ಸೇರ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿರಿ, ಮಣ್ಣಿನ ಮಡಿಕೆಗಳು ಗೊತ್ತೈತಿ, ಹೌದು. ಅದರಿಂದ ಸರಿಯಾದ ಆನ್ಸರ್ ಬಂದ್ರಪ್ಪ ಅಂದ್ರೆ ಮಣಿಗಳಿಂದ ರಚನೆ ಮಾಡಿದವರು, ಹೌದು. ಟೆರ್ರಕೋಟಾ ಪ್ರತಿಮೆಗಳಿಂದ ರಚಿಸಿದವರು, ಹೌದು. ಕಬ್ಬಿಣದ ಆಯುಧಗಳು, ಹೌದೇನ್ರಿ? ಅಲ್ಲ, ಯಾಕಂದ್ರೆ ಕಬ್ಬಿಣವರಿಗೆ ಗೊತ್ತಿದ್ದಿಲ್ಲ. ನೆಕ್ಸ್ಟ್ ಮುದ್ರೆಗಳು, ಇವೆಲ್ಲ ಗೊತ್ತಿದ್ದು ರೀ, ಆದರೆ ಕಬ್ಬಿಣವ್ರಿಗೆ ಗೊತ್ತಿದ್ದಿಲ್ಲ. ಸೊ ಆ ಥರ ಇಂಡೈರೆಕ್ಟಾಗಿ ಕ್ವಶನ್ ಕೇಳಿದಾರೆ. ಯಾವ ಬಂದ್ರಪ್ಪ ಅಂದ್ರೆ ಆನ್ಸರ್, ಇದು ಕ್ವಶನ್ ಕೇಳಿದ್ದು KPSC 2020 SDA ಪೇಪರಲ್ಲಿ ಕೇಳ್ಯಾರ ನೋಡ್ರಿ. ಆಗಲೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಹರಪ್ಪ ಜನರಿಗೆ ಕಬ್ಬಿಣ ಗೊತ್ತಿದ್ದಿಲ್ಲ. ಸೊ ಅವರ ಆಯುಧಗಳು, ಉಪಕರಣಗಳು ಮುಖ್ಯವಾಗಿ ಕಲ್ಲು, ತಾಮ್ರ, ಕಂಚಿನಿಂದ ಮಾಡಲ್ಪಡುತ್ತಿದ್ದವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆಸೊಪೊಟೇಮಿಯಾದೊಂದಿಗೆ ಹರಪ್ಪ ವ್ಯಾಪಾರ ಸಂಬಂಧಕ್ಕೆ ಯಾವುದು ಸ್ಪಷ್ಟ ಪುರಾವೆಯಾಗಿದೆ? ಅಂದರೆ ಮೆಸೊಪೊಟೇಮಿಯಾ ಟು ಹರಪ್ಪ ಯಾವ ರೀತಿಯಾಗಿ ಸಂಬಂಧ ಹೊಂದೈತೆ ಅಂತಂದೇಳಿ ನಮ್ಗೆ ಹೆಂಗೆ ಗೊತ್ತಾಗುತ್ತಂದ್ರಪ್ಪ ಅಂದ್ರೆ ಆನ್ಸರ್ ಬಂದ್ರಪ್ಪ ಅಂದ್ರೆ ಮೆಸೊಪೊಟೇಮಿಯಾದಲ್ಲಿ ಹರಪ್ಪಾದ ತೂಕದ ಕಲ್ಲುಗಳು ಮತ್ತು ಮುದ್ರೆಗಳು ಪತ್ತೆಯಾಗೈತೆ ನೋಡ್ರಿ. ಅಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಅಲ್ಲಿ ಏನು ಉತ್ಖನನ ಮಾಡುವ ಸಂದರ್ಭದಲ್ಲಿ ಹರಪ್ಪಾದ ತೂಕದ ಕಲ್ಲುಗಳು ಮತ್ತು ಮುದ್ರೆಗಳು ಪತ್ತೆಯಾಗೈತೆ ರೀ. ಅದಕ್ಕೋಸ್ಕರ ನಾವೇನು ಡಿಸೈಡ್ ಬಂದ್ವಿ ಅಂದ್ರಪ್ಪ ಅಂದ್ರೆ ಹರಪ್ಪ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿತ್ತು ಅಂತಂದ್ರೆ ನಮ್ಗೆ ಗೊತ್ತಾಗ್ತೈತೆ ರೀ. ನೆಕ್ಸ್ಟ್ ನೋಡ್ರಿ, ಮೆಸೊಪೊಟೇಮಿಯಾದ ಉರ್ ನಗರದಲ್ಲಿ ಹರಪ್ಪ ಮುದ್ರೆಗಳು ಮತ್ತು ತೂಕದ ಕಲ್ಲುಗಳು ಪತ್ತೆಯಾಗಿವೆ. ಮೆಸೊಪೊಟೇಮಿಯಾ ದಾಖಲೆಗಳಲ್ಲಿ ಮೆಹುಲ್ವಾ ಎಂಬ ಪದವು ಸಿಂಧೂ ಕಣಿವೆಯನ್ನು ಸೂಚಿಸುತ್ತದೆ. ಮೆಹುಲ್ವಾ, ಇದು ಕೂಡ ಕ್ವಶನ್ ಆಗೈತೆ ನೋಡ್ರಿ. SSC CPO 2020 ಕೇಳಿದಂತಹ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದು ಕನ್ನಡದಲ್ಲಿ ರಂಗಪೂರ್ ಎಂಬ ಕರೆಯಲ್ಪಡುವ ಹರಪ್ಪ ತಾಣವಾಗಿದೆ? ಅಂದ್ರೆ ಡೈರೆಕ್ಟ್ ಕ್ವಶನ್, ರಂಗಪೂರ್ ಎಂದು ಕರೆಯಲ್ಪಡುವ ಹರಪ್ಪ ತಾಣ ಅಂತ ಕೇಳ್ಯಾರ್ರಿ. ಸೊ ಸೌರಾಷ್ಟ್ರ ಪ್ರದೇಶದ ಒಂದು ಹಳ್ಳಿ. ಯಾವುದ್ರಿ? ಸೌರಾಷ್ಟ್ರ ಪ್ರದೇಶದ
ಸೌರಾಷ್ಟ್ರ ಪ್ರದೇಶ ಒಂದು ಹಳ್ಳಿಗೆ ನಾವು ರಂಗಪುರ ಅಂತಂದೇಳಿ ಕರಿತೀವಿ. ರಂಗಪುರವು ಗುಜರಾತ್ನ ಸೌರಾಷ್ಟ್ರ ಪ್ರದೇಶದಲ್ಲಿ ಒಂದು ಹರಪ್ಪ ತಾಣವಾಗಿದೆ. GPST 2022ರಲ್ಲಿ ಕೇಳಿದಂತಹ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಕೆಳಗಳಲ್ಲಿ ಯಾವುದು ಹರಪ್ಪರು ಬಳಸುತ್ತಿದ್ದ ಪ್ರಾಣಿ ಅಲ್ಲ? ಯಾವುದು ಬಳಸ್ತಿದ್ದಿಲ್ಲ? ಹಸು, ಒಂಟೆ, ಆನೆ, ಕತ್ತೆ. ನೋಡ್ರಿ, ಹಸು ಬಳಸ್ತಾಯಿದ್ರು, ಒಂಟೆ ಬಳಸ್ತಾಯಿದ್ರು, ಆನೆ ಬಳಸ್ತಾಯಿದ್ರು. ಕತ್ತೆಯವರಿಗೆ ಗೊತ್ತಿದ್ದಿಲ್ಲ. ಕತ್ತೆ ಅವಶೇಷಗಳು ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಅದಕ್ಕೋಸ್ಕರ ಇವರಿಗೆ ಇದು ಗೊತ್ತಿಲ್ಲ ಅಂತ ಅರ್ಥ. ಇದನ್ನು PSI 2024ರಲ್ಲಿ ಕೇಳಿದಂಥ ಪ್ರಶ್ನೆ. ಹಸು, ಆನೆ, ಒಂಟೆ, ಎಮ್ಮೆ, ಮೇಕೆ, ಕುರಿಗಳ ಅವಶೇಷಗಳು ದೊರಕಿವೆ, ಕತ್ತೆ ಗೊತ್ತಿಲ್ಲ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೆಳಗಿನ ತಾಣಗಳಲ್ಲಿ ಯಾವುದು ಪಾಕಿಸ್ತಾನದಲ್ಲಿದೆ? ಪಾಕಿಸ್ತಾನದಲ್ಲಿ ಇಲ್ಲಿದೆ, ಭಾರತದಲ್ಲಿದೆ, ನಮ್ಗೆ ಆಲ್ರೆಡಿ ಗೊತ್ತಿರ್ತಾವೆ. ಸೊ ಡೈರೆಕ್ಟ್ ಕ್ವಶನ್ ಕೇಳ್ಯಾರ. KPSC FD 2021ರಲ್ಲಿ ಕೇಳಿದಂತಹ ಪ್ರಶ್ನೆ. ಪಾಕಿಸ್ತಾನದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಮೊಹೆಂಜೊದಾರೋ ಪಾಕಿಸ್ತಾನದಲ್ಲಿದೆ. ಲೋಥಾಲ್, ಧೋಲವೀರ, ಕಾಲಿಬಂಗನ್ ಇವು ಮೂರು ಕೂಡ ಭಾರತದಲ್ಲಿ ಕಂಡು ಬರ್ತದೆ. ಓಕೆನಾ? ಮೊಹೆಂಜೊದಾರೋ ಸಿಂಧ್ ಪ್ರಾಂತ್ಯದ ಪಾಕಿಸ್ತಾನದಲ್ಲಿದೆ. ನೆಕ್ಸ್ಟ್ ನೋಡ್ರಿ, ಸಿಂಧೂ ಕಣಿವೆ ನಾಗರಿಕತೆಯ ಕಾಲಮಾನವನ್ನು ಈ ಕೆಳಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಕೇಳಿದಂತಹ ಪ್ರಶ್ನೆ. SSC CGL 2015ರಲ್ಲಿ ಕೇಳಿದಂಥ ಪ್ರಶ್ನೆ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಆಪ್ಷನ್ ಸಿ, ಕ್ರಿಸ್ತಪೂರ್ವ 2500ರಿಂದ ಕ್ರಿಸ್ತಪೂರ್ವ 1750ರ ಮಧ್ಯೆ ಸಿಂಧೂ ನಾಗರಿಕತೆಯ ಕಾಲಮಾನ ಕಂಡು ಬರ್ತಂದೇಳಿ ನಾವು ಹೇಳಬಹುದು. ನೋಡ್ರಿ, ಸಿಂಧೂ ಕಣಿವೆ ನಾಗರಿಕತೆಯು ಪ್ರೌಢ ಹಂತವು ಕ್ರಿಸ್ತಪೂರ್ವ 2600 ಇಸ್ವಿಯಿಂದ 1900 ನಡುವೆ ಇತ್ತು ಮತ್ತು ಪ್ರಚಲಿತ ಕಾಲಮಾನವು ಕ್ರಿಸ್ತಪೂರ್ವ 2500ರಿಂದ 700ರ ಅವಧಿ ಒಳಗೊಂಡಿದೆ. ಇಷ್ಟು ನಮ್ಮ ತಲೆಯಾಗಿರಲಿ. ಸೊ ಇದು ಇಷ್ಟರೊಳಗೆ ಬಂದತ್ತಲ್ಲ, ಸೊ ಇದು ಆನ್ಸರ್ ಆಗ್ತೈತಿ ಅಷ್ಟೆ. ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ಇದು ಕ್ವಶನ್ ಆಗೈತೆ ನಿಮ್ಗೆ ಹಿಂದೆ. ಆಲ್ರೆಡಿನ ಕ್ವಶನ್ ಇದು ಬಂದಿದೆ, ರಿಪೀಟೆಡ್ ಕ್ವಶನ್ ಇದು. ಹರಪ್ಪ ನಾಗರಿಕತೆಯ ಮುದ್ರೆಗಳ ತಯಾರಿಕೆಯಲ್ಲಿ ಪ್ರಧಾನವಾಗಿ ಬಳಸಲ್ಪಡುತ್ತಿದ್ದ ವಸ್ತು ಯಾವುದು? ನೋಡ್ರಿ, ಇದು ಈ ಥರ ಪ್ರಶ್ನೆಗಳು ಬಂದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ ಮತ್ತು ಇಲ್ಲೇ ನಾವು ಸೋಲುವಂತಹ ಅಥವಾ ತಪ್ಪು ಮಾಡುವಂತಹ ಸಂದರ್ಭ ಕೂಡ ಜಾಸ್ತಿ ಆಗ್ತೈತಿ. ಸರಿಯಾದ ಆನ್ಸರ್ ಬಂದ್ರಪ್ಪ ಅಂದ್ರೆ ಸ್ಟಿಯಾಟೈಟ್ ಅಥವಾ ಸ್ಟಿಯಾಟೈಟ್ ಆಪ್ಷನ್ ಎ. ಆಲ್ಮೋಸ್ಟ್ ಎಲ್ಲೂ ಟೆರ್ರಾಕೋಟ ಅಂತ ಹಾಕೋ ಚಾನ್ಸಸ್ ಇದ್ಬಿಡ್ತಾರೆ. ಯಾಕಂದ್ರಪ್ಪ ಟೆರ್ರಾಕೋಟ ನಾವು ಭಾಳ ಓದಿರ್ತೀವಿ, ಅದಕ್ಕೋಸ್ಕರ. ಆದಪ್ಪ ಸರಿಯಾದ ಉತ್ತರ ಸ್ಟಿಯಾಟೈಟ್. ಸ್ಟಿಯಾಟೈಟ್ ಮೃದುವಾದ ಕಲ್ಲಾಗಿದ್ದು ಇದನ್ನು ಸುಲಭವಾಗಿ ಕೆತ್ತಿ ಮುದ್ರೆಗಳನ್ನು ತಯಾರಿಸಲು ಬಳಸುತ್ತಿದ್ದರು. ಕೆಳಗಿನ ಸ್ಥಳಗಳಲ್ಲಿ ಶ್ರೀನಗರದ ಬನವಾಲಿಯ ಹರಪ್ಪ ತಾಣವು ಎಲ್ಲಿದೆ? ಶ್ರೀನಗರ ಅಂದ್ರಪ್ಪ ನಮ್ಗೆ ಆಲ್ರೆಡಿ ಗೊತ್ತು, ಜಮ್ಮು ಆ್ಯಂಡ್ ಕಾಶ್ಮೀರ. ಸರಿಯಾದ ಉತ್ತರ ಜಮ್ಮು ಆ್ಯಂಡ್ ಕಾಶ್ಮೀರ. ಈ ಥರ ಪ್ರಶ್ನೆ ಬಂದಾಗ ಕೂಡ ನಾವು ಟ್ರಿಕ್ಕಿಯಾಗಿ ಯೂಸ್ ಮಾಡಬೇಕ್ರಿ, ಮತ್ತು ಇದಕ್ಕೂ ಕೂಡ ಕನ್ಫ್ಯೂಷನ್ ಆಗೋದು. ಶ್ರೀನಗರ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ. ಡೈರೆಕ್ಟ್ ಬನವಾಲಿ ಅಂತ ಕೇಳಿದಾಗ ನಾವು ಅವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಶ್ರೀನಗರ ಅಂತ ಅವರೇ ಕೊಟ್ಬಿಟ್ಟಾರ, ನಾವು ಆರಾಮ್ಸೆ ಜಮ್ಮು ಆ್ಯಂಡ್ ಕಾಶ್ಮೀರ ಅಂತ ಹಾಕ್ಬೋದು. ಇದು KEA 2021ರಲ್ಲಿ ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, ಹರಪ್ಪ ನಾಗರಿಕತೆಯು ಕಲೆಗೆ ಸಂಬಂಧಿಸಿದಂತೆ ನೃತ್ಯ ಮಾಡುವ ಹುಡುಗಿ, ಡ್ಯಾನ್ಸಿಂಗ್ ಗರ್ಲ್, ಇದಂತರೂ ಸಿಕ್ಕಾಪಟ್ಟೆ ಸರಿ ಕ್ವಶನ್ ಆಗೈತೆ. ಎಂಬ ಪ್ರಸಿದ್ಧ ಕಂಚಿನ ಪ್ರತಿಮೆಯನ್ನು ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ? ನಮಗೆಲ್ಲ ಗೊತ್ತಿದ್ದ ಆನ್ಸರ್, ಪದೇ ಕ್ವಶನ್ ಆಗೈತೆ. ಸೊ ಇನ್ನೊಂದು ಸರಿ ಆನ್ಸರ್ ಹೇಳ್ಬಿಡ್ತೀನಿ ನೋಡ್ರಿ. ಮೊಹೆಂಜೊದಾರೋದಲ್ಲಿ ಪತ್ತೆ ಆಗೈತೆ. ಇದನ್ನು ಕೂಡ ನೋಡ್ರಿ, ಕಂಚಿನ ಪ್ರತಿಮೆ ಯಾವ ಒಂದು ಶಿಲೆಯಿಂದ ಅಥವಾ ಯಾವ ಒಂದು ಇದರಿಂದ ರೆಡಿ ಮಾಡ್ರಂದ್ರಪ್ಪ ಕಂಚಿನ. ಇದು ಕೂಡ ಕ್ವಶನ್ ಆಗೈತೆ. ನೃತ್ಯ ಮಾಡುವ ಹುಡುಗಿ ಪ್ರತಿಮೆಯು ಮೊಹೆಂಜೊದಾರೋದಲ್ಲಿ ಪತ್ತೆಯಾದ ಪ್ರಸಿದ್ಧ ಕಂಚಿನ ಕಲಾಕೃತಿಯಾಗಿದೆ. ಇದು UPSC ಪ್ರಿಲಿಮ್ಸ್ 2022ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ ನೋಡ್ರಿ. ಇದು ಹರಪ್ಪ ನಾಗರಿಕತೆಯಲ್ಲಿ ಮುಖ್ಯ ಆಹಾರ ಬೆಳೆಯಾಗಿ ಯಾವುದು ಬೆಳೆಯುತ್ತಿರಲಿಲ್ಲ? ಇದು ಇಂಪಾರ್ಟೆಂಟ್ ರೀ. ಯಾಕಂದರೆ ಓದೋ ಸಂದರ್ಭದಲ್ಲಿ ಯಾವುದು ಬೆಳೆಯುತ್ತಿರಲ್ಲ ಕನ್ಫ್ಯೂಷನ್ ಆಗಿಬಿಡ್ತೀವಿ. ಬೆಳೆಯುತ್ತಿರಲಿಲ್ಲ ಇಂಥವು ಬಂದಾಗ ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಓಕೆ, ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಸರಿಯಾದ ಉತ್ತರ ನೋಡ್ರಿ, ಅಕ್ಕಿಯನ್ನು ನಾವು ಪ್ರಮುಖವಾಗಿ ಆಹಾರ ಬೆಳೆಯನ್ನಾಗಿ ಬೆಳೆಯುತ್ತಿರಲಿಲ್ಲ. ಅಕ್ಕಿಯ ಕೆಲವು ಸ್ಥಳದಲ್ಲಿ ಕುರುಹುಗಳು ದೊರಕಿದ್ದರೂ ಅದು ಪ್ರಧಾನ ಬೆಳೆಯಾಗಿರಲಿಲ್ಲ. ಪ್ರಧಾನ ಬೆಳೆಗಳು ಬಂದ್ರಪ್ಪ ಅಂದ್ರೆ ಗೋಧಿ, ಬಾರ್ಲಿ ಮತ್ತು ಹತ್ತಿಯಾಗಿದ್ದವು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಯಾವ ಪ್ರಾಚೀನ ತಾಣವು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದೆ?
ಕರ್ನಾಟಕದ ಬಂದ್ರಪ್ಪ ಅಂದ್ರೆ ಮಸ್ಕಿ ನೋಡ್ರಿ. ಮಸ್ಕಿ ಅಶೋಕನ ಶಾಸನ ಪತ್ತೆ ಆಗೈತಿ. ಇದು ಭಾರಿ ಇಂಪಾರ್ಟೆಂಟ್ ರೀ. ಮಸ್ಕಿ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಂದ್ರಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಹರಪ್ಪ ಮುದ್ರೆಯು ನಾಗರಿಕತೆಯ ವಿಸ್ತರಣೆಯನ್ನು ಸೂಚಿಸುತ್ತದೆ. ಅಂದ್ರೆ ಅಲ್ಲಿದ್ದ ಇಲ್ಲಿಗೆ ನಾಗರಿಕತೆ ವಿಸ್ತರಣೆ ಆಗಿತ್ತು ಅಂತಂದೇಳಿ ನಮ್ಗೆ ಗೊತ್ತಾಗ್ತದೆ. ಕೆಲವೊಂದು ಮುದ್ರೆಗಳಲ್ಲಿ ಪತ್ತೆ ಆಗ್ಯಾವಂತೆ. ಓಕೆ, ಇದು PSI 2019ರಲ್ಲಿ ಕೇಳಿದ್ದು. ಓಕೆ, KPSC ಅಲ್ಲ, PSI 2019ರಲ್ಲಿ ಕೇಳಿದ್ದು. ನೆಕ್ಸ್ಟ್ ನೋಡ್ರಿ, ಹರಪ್ಪ ನಾಗರಿಕತೆಯ ನಗರ ಯೋಜನೆಯ ಪ್ರಮುಖ ವೈಶಿಷ್ಟ್ಯವೆಂದರೆ ಸರಿಯಾದ, ಇದು ಕ್ವಶನ್ ಹಿಂಗೆ ಬರುತ್ತೆ. ಸೊ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ. ಹರಪ್ಪ ನಾಗರಿಕತೆಯ ನಗರ ಯೋಜನೆ ಪ್ರಮುಖ ವೈಶಿಷ್ಟ್ಯ ನಮ್ಗೇನು ಗೊತ್ತಿರ್ಬೇಕು ರೀ. ಸೊ ಈ ಥರ ಕ್ವಶನ್ ಬಂದಾಗ ಆನ್ಸರ್ ಏನಂತ ಗೊತ್ತಿರಬೇಕು. ಆಲ್ರೆಡಿ ನಮಗೆ ಗೊತ್ತೈತಿ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಜಲ ನಿರ್ಗಮನ ಅಂದರೆ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರುವುದು ಮೋಸ್ಟ್ ಇಂಪಾರ್ಟೆಂಟ್ ವೈಶಿಷ್ಟ್ಯತೆ ಹೊಂದಿತ್ತು ನೋಡಿರಿ. ಹರಪ್ಪ ನಾಗರಿಕತೆಯ ಪ್ರಮುಖ ವೈಶಿಷ್ಟ್ಯ ಬಂದ್ರಪ್ಪ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಅಥವಾ ಜಲ ನಿರ್ಗಮನ ವ್ಯವಸ್ಥೆ. ಹರಪ್ಪ ಸಂಸ್ಕೃತಿ ವಿಶೇಷಗಳಲ್ಲಿ ಒಂದು ಅತ್ಯಾಧುನಿಕ ಜಲ ನಿರ್ಗಮನ ವ್ಯವಸ್ಥೆಯಾಗಿತ್ತು. KPSC KS 2022ರಲ್ಲಿ ಪ್ರಿಲಿಮ್ಸಾಗಿ ಕೇಳಿದಂಥ ಪ್ರಶ್ನೆ ಇದು. ನೋಡಿರಿ, ನಾವು ಹಂಗೆ ಅನ್ಕೊಂಬಿಡ್ತೀವಿ ಅದು ಓದಬೇಕು ಇದು ಓದಬೇಕು. ಸೊ ಈ ಥರ ಕ್ವಶನ್ ಬಿಡಿಸಿದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ರೀ. ಅವೇ ಕ್ವಶನ್ ರಿಪೀಟ್ ಆಗೈತೆ ರೀ. ನಿಮ್ಗೆ ಇಷ್ಟೋ ಸಾರಿ ಹೇಳಿದ್ದೀನಿ, ಪದೇ ಪದೇ ಅವೇ ಕ್ವಶನ್ ರಿಪೀಟ್ ಆಗತ್ತವು. ನಿಮ್ಗೆ ಮತ್ತೇನೋ ಮುಂದೆ ಗೊತ್ತಾಗ್ತದೆ ಅದು. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ದಕ್ಷಿಣದ ಹರಪ್ಪ, ಇದೊಂದು ಸ್ಪೆಷಲ್ ಕ್ವಶನ್ ರೀ. ದಕ್ಷಿಣದ ಹರಪ್ಪ ಎಂದು ಕರೆಯಲ್ಪಡುವ ತಾಣ ಯಾವುದು? ಈ ಥರ ಬಂದಾಗ ಸ್ವಲ್ಪ ನಮಗೆ ಏನು ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರ್ತೈತೆ ರೀ. ಆನ್ಸರ್ ಬಂದ್ರಪ್ಪ ಅಂದ್ರೆ ಧೋಲವೀರ. ಧೋಲವೀರ ಎಲ್ಲಿ ತಂದ್ರಪ್ಪ ಅಂದ್ರೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಐತಿ. ಇದು ದಕ್ಷಿಣದ ಹರಪ್ಪ ಅಂತ ಕರಿತೀವಿ. KS 2021ರಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ 22. ಮೆಸೊಪೊಟೇಮಿಯಾದ ದಾಖಲೆಗಳ ಪ್ರಕಾರ ಸಿಂಧೂ ಕಣಿವೆಯನ್ನು ಸೂಚಿಸುವ ಪದ ಯಾವುದು? ನೋಡಿರಿ, ಆಗಲೇ ನಿಮ್ಗೆ ಮೆಸೊಪೊಟೇಮಿಯಾ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಹೇಳಿದೆ ಮೆಹುಲ್ವಾ. ಯಾವುದ್ರಿ? ಮೆಹುಲ್ವಾ ಕೇಳಿದಂಥ ಪ್ರಶ್ನೆ UPSC ಪ್ರಿಲಿಮ್ಸ್ 2019ರಲ್ಲಿ ಕೇಳಿದಂಥ ಪ್ರಶ್ನೆ ಆಲ್ರೆಡಿ ಮತ್ತೆ ರಿಪೀಟ್ ಆಗೈತಿ. ಹೌದಲ್ರಿ? ಪ್ರಶ್ನೆ ಪತ್ರಿಕೆ ಈಸಿ ಅನಿಸ್ತತಿಲ್ಲ ರೀ. ಮುಂದೆ ಬರ್ತೇವೆ ರೀ ಟಫ್ ಕ್ವಶನ್. ಸೊ ನಿಮಗೆ ನಾನು ಆಲ್ರೆಡಿ ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ, ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯಲ್ಲಿ ದೊರಕಿದ ವ್ಯಾಪಾರ ಸಾಧನವಾಗಿದೆ? ವ್ಯಾಪಾರದ ಸಾಧನ ಯಾವುದ್ರಿ? ರೂಪಾಯಿ, ಚಿನ್ನದ ನಾಣ್ಯ, ತೂಕದ ಕಲ್ಲು, ಬಾಣಗಳು. ನಮಗೆಲ್ಲ ಗೊತ್ತೈತಿ. ಆನ್ಸರ್ ಸರಿಯಾದ ಉತ್ತರ ತೂಕದ ಕಲ್ಲುಗಳು. ಆರಾಮ್ಸೆ ಹೆಲ್ಮೆಟ್ ಕೂಡ ಮಾಡ್ಬೋದು ರೀ. ಯಾಕಂದರೆ ರೂಪಾಯಿ ಬಳಕೆ ಇತ್ತಾ ಇಲ್ಲ, ಚಿನ್ನದ ನಾಣ್ಯ ಬಳಕೆ ಇತ್ತಾ ಇಲ್ಲ, ಬಾಣಗಳು ಇಲ್ಲ, ತೂಕದ ಕಲ್ಲುಗಳು ಗೊತ್ತಿತ್ತು. ಯಾಕಂದ್ರೆ ತೂಕದ ಕಲ್ಲುಗಳು ಮೆಸೊಪೊಟೇಮಿಯಾದಾಗೂ ಸಿಕ್ಕಾವು. ಸೊ ಆನ್ಸರ್ ಬಂದ್ರಪ್ಪ ತೂಕದ ಕಲ್ಲುಗಳು. ಗೊತ್ತಿರದೇ ಇರುವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಹಾಕಬೇಕಂತಂದಿದೆ ಮುಂದೆ ಗೊತ್ತಾಗ್ತದೆ ನಿಮಗೆ, ಹೇಳ್ತಾ ಹೋಗ್ತೀನಿ. ಸೊ ಟೈಮ್ ಇಲ್ಲಲ್ವಾ, ಅದಕ್ಕೋಸ್ಕರ ಡೈರೆಕ್ಟ್ ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆಯ ಮುದ್ರೆಗಳ ಮೇಲೆ ಸಾಮಾನ್ಯವಾಗಿ ಯಾವ ಪ್ರಾಣಿಯ ಚಿತ್ರ ಕಂಡು ಬಂದಿತು? ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನಲ್ಲಿ ನಾನು ಹೇಳಿದ್ದೆ. ಡೈರೆಕ್ಟ್ ಮತ್ತೆ ಕೂಡ ಇದು ಕ್ವಶನ್ ಆಗೈತಿ. ಯೂನಿಕಾರ್ನ್ ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಯೂನಿಕಾರ್ನ್ ಅಥವಾ ಏಕ ಕೊಂಬಿನ ಪ್ರಾಣಿ ಅಂತ ಹೇಳ್ಕೊಡೋದು, ಏಕಶೃಂಗಿ ಪ್ರಾಣಿ. ಓಕೆನಾ? ಹರಪ್ಪನಗ ಮುದ್ರೆಗಳ ಮೇಲೆ ಏಕ ಕೊಂಬಿನ ಪ್ರಾಣಿ ಯೂನಿಕಾರ್ನ್ ಕಂಡು ಬರುತ್ತದೆ. ಇದು KPSC FDA ಕೇಳಿದಂಥ ಪ್ರಶ್ನೆ ಪತ್ರಿಕೆ ನೋಡಿ. ಇನ್ನು ಹರಪ್ಪ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಯಾವುದು? ನಮಗೆಲ್ಲ ಗೊತ್ತು, ಸುಮಾರು ಸರಿ ಕ್ವಶನ್ ಆಲ್ರೆಡಿ ರಿಪೀಟೆಡ್ ಆಗೈತಿ. ಮೆಸೊಪೊಟೇಮಿಯಾ ನಾಗರಿಕತೆ. ಯಾಕಂದರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹರಪ್ಪದ ಮುದ್ರೆಗಳು ಪತ್ತೆ ಆಗಿದೆ. ಸೊ ಮೆಸೊಪೊಟೇಮಿಯಾ ನಾಗರಿಕತೆ ಅವನು ಮೆಹುಲು ಅಂತಂದೇಳಿ ಕರಿತಿದ್ರು. ಇದು ಕೂಡ ನಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಅವನತಿಗೆ ಕಾರಣವಾದ ಪ್ರಮುಖ ಹವಾಮಾನ ಬದಲಾವಣೆ ಯಾವುದು? ನೋಡಿರಿ, ಅನೇಕ ಆಥರ್ಸ್ ಅನೇಕ ಅಭಿಪ್ರಾಯ ಪಟ್ಟಾರ. ಆದರೆ ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಅನಾವೃಷ್ಟಿ. ನೋಡಿರಿ, ಅನಾವೃಷ್ಟಿ. ಸೊ ಮೇಲಿನ ಎಲ್ಲವೂ ಬಂದ್ರಪ್ಪ ಅಂದ್ರೆ ಬರ್ತಿತ್ತು. ಸೊ ಭೂಕಂಪ ಏನು ಆಗಿಲ್ಲ, ಅಲ್ಲಿ ಪ್ರವಾಹ ಆಗಿತ್ತು, ಅತಿವೃಷ್ಟಿ, ಅನಾವೃಷ್ಟಿ. ಸೊ ಸರಿಯಾದ ಉತ್ತರ ಅನಾವೃಷ್ಟಿ. ಡಿಫ್ರೆಂಟಾಗಿ ಕ್ವಶನ್ ಬಂದವ್ರಿ, ಡಿಫ್ರೆಂಟಾಗಿ ಆನ್ಸರ್ ಕೂಡ ಬಂದೈತೆ. ಇದೊಂದು ಸರಿ ನೀವು ಕ್ರಾಸ್ ಚೆಕ್ ಮಾಡಿರಿ ಕ್ವಶನ್. ಆಮೇಲೆ ಅನಾವೃಷ್ಟಿ ಅಂತ ಒಂದು ಕಡೆ ತೋರಿಸ್ತೈತಿ, ಆದರೆ ಆನ್ಸರ್ ಕೂಡ ಅನಾವೃಷ್ಟಿ. ಇನ್ನೊಂದು ಕ್ವಶನ್ ಇದೇ ರಿಪೀಟ್ ಆಗೈತೆ, ಅವಾಗ ಬೇರೆ ಆನ್ಸರ್ ಬಂದೈತಿ. ಡಿಪೆಂಡ್ ಅಪಾನ್ ಆಪ್ಷನ್ ಮೇಲೆ, ಮೇಲಿನ ಎಲ್ಲವೂ ಹಾಕಬೇಕಾಗ್ತದೆ. ಹೇಳ್ತೀನಿ ರೀ. ನೆಕ್ಸ್ಟ್ ಕ್ವಶನ್ KPSC KS 2023ರಲ್ಲಿ ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆಯಲ್ಲಿ ಸಿಟಾಡೆಲ್ ಕೋಟೆಯ ಬಳಕೆ ಯಾವುದಾಗಿತ್ತು? ಸಿಟಾಡೆಲ್ ಅಂದರೆ ಕೋಟೆ ಎದಕ್ಕೆ ಬಳಕೆ ಆಗಿತ್ತಂದ್ರಪ್ಪ ಅಂದ್ರೆ ಆಡಳಿತ. ನೋಡಿರಿ, ಆಡಳಿತ ಅಂದ್ರೆ ಜನಸಾಮಾನ್ಯರು ಮತ್ತು ಆಡಳಿತ ವರ್ಗದವರ ಮಧ್ಯೆ ಕೋಟೆಯ ರಚನೆ ಮಾಡಿರ್ತಾರೆ. ಸೊ ಅದೇ ಇಂಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ PSI 2020ರಲ್ಲಿ ಕೇಳಿದಂಥ ಪ್ರಶ್ನೆ ಇದು.
ಆಡಳಿತ ಮತ್ತು ಧಾರ್ಮಿಕ ಆಚರಣೆಗೆ ಬಳಸಲಾಗುತ್ತಿತ್ತು. ಯಾವುದ್ರಿ? ಸಿಟಾಡೆಲ್, ಕೋಟೆಗಳು. ಕೆಳಗಿನವುಗಳಲ್ಲಿ ಹರಪ್ಪ ನಾಗರಿಕತೆಯ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು? ವ್ಯಾಪಾರ ಕೇಂದ್ರ ಯಾವುದಂದ್ರಪ್ಪ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಲೋಥಾಲ್. ಯಾಕಂದರೆ ಗುಜರಾತ್ ಲೋಥಾಲಲ್ಲಿ ಹಡಗು ಕಟ್ಟೆ ಇದೆ, ಸೊ ಅಲ್ಲಿ ಬಿಸ್ನೆಸ್ ಎಲ್ಲ ನಡೀತಿತ್ತು. ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ನೋಡಿರಿ, ಸಿಂಧೂ ಕಣಿವೆ ನಾಗರಿಕತೆಯು ಜನರು ತಮ್ಮ ಮನೆಗಳ ನಿರ್ಮಾಣಕ್ಕಾಗಿ ಯಾವ ವಸ್ತುವನ್ನು ಹೆಚ್ಚಾಗಿ ಬಳಸುತ್ತಿದ್ದರು? ಸುಟ್ಟ ಇಟ್ಟಿಗೆ. ಹೌದಲ್ರಿ? ಸುಟ್ಟ ಇಟ್ಟಿಗೆಗಳು. ಇದು ಆಲ್ರೆಡಿ ಇತಿಹಾಸದ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ನಮ್ಗೆ ಯಾವಾಗ ಗೊತ್ತಾಗುತ್ತಾ? ಸೊ ಒಂದು ಟ್ರೈನ್ ಹಾಕುವ ಸಂದರ್ಭದಲ್ಲಿ ಅಲ್ಲಿ ಸುಟ್ಟ ಇಟ್ಟಿಗೆಗಳು ಪತ್ತೆ ಆಗ್ತವೆ, ಟ್ರೈನ್ ಹಳೆ ಹಾಕುವ ಸಂದರ್ಭದಲ್ಲಿ. ಅವಾಗ ಇದೊಂದು ಎಕ್ಸಾಂಪಲ್ ಅಷ್ಟೇ, ಓಕೆನಾ? ಸುಟ್ಟ ಇಟ್ಟಿಗೆ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ ರೀ. ಜಸ್ಟ್ ಇವಾಗ ಕ್ವಶನ್ ಆನ್ಸರ್ ತಿಳ್ಕೊಂಡ್ರೆ ನನ್ನ ಪಾಯಿಂಟ್ ಏನು ಗೊತ್ತಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಅನೇಕ ದೊಡ್ಡವರು ನಮ್ಮೆಲ್ಲ ಗೊತ್ತಿದೆಯಲ್ಲ, ಘಟಾನುಘಟಿಗಳು, ಯೂಟ್ಯೂಬರ್ಸ್, ಸರ್ಸ್ಗಳೆಲ್ಲ ಚೆನ್ನಾಗಿ ವೈಟ್ ಬೋರ್ಡಲ್ಲಿ, ಚೆನ್ನಾಗಿ ಡಿಜಿಟಲ್ ಬೋರ್ಡಲ್ಲಿ ಮಸ್ತಲ್ಲಿ ಪಾಠ ಮಾಡ್ಯಾರ್ರಿ. ಸೊ ನಮ್ಮದೇನು ಉದ್ದೇಶ, ಹಿಂದೆ ಕೇಳಿದಂತಹ ಪ್ರಶ್ನೆ ಪತ್ರಿಕೆ ಎನಲೈಸ್ ಮಾಡಬೇಕು. ಆ ಹಿಂದೆ ಕೇಳಿದಂಥ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಮುಂದೆ ಗೊತ್ತಾಗ್ತದೆ. ಡೈಲಿ ಕ್ವಶನ್ ನೋಡ್ತಾ ನಿಮಗೆ ಕ್ವಶನ್ ಪೇಪರ್ ವಜ್ಜನ ಅನ್ಸೋದ್ರಿ. ಅಂತೆ ಟಫೆಸ್ಟ್ ಕ್ವಶನ್ ಬಂದರೂ ಕೂಡ ನೀವು ಅಟ್ಲೀಸ್ಟ್ ಆಪ್ಷನ್ ನೋಡಿ ಆದರೂ ಕೂಡ ಇದಲ್ಲ, ಇದು ಹೌದು ಅಂತಂದೇಳಿ ಗೆಸ್ಸಿಂಗ್ ಸೆನ್ಸ್ ಕೂಡ ಬೆಳೆದೈತೆ ರೀ ನಮಗೆ. ಸೊ ಕ್ವಶನ್ ಪೇಪರ್ ಬಿಡಿಸಲೇಬೇಕು. ಓಕೆ, ನೋಡಿರಿ ನೆಕ್ಸ್ಟು, ಹರಪ್ಪ ಸಂಸ್ಕೃತಿಯು ಕಂಚಿನ ಪ್ರತಿಮೆಯ ತಯಾರಿಕೆಯ ತಂತ್ರ ಯಾವುದು? ನಮಗೆ ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಕಳಚಿದ ಮೇಣದ ಎರಕ, ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್. ಇದು ನನಗೆ ಗೊತ್ತಿದ್ದಿಲ್ಲ. ಸೊ ಇದು ಕ್ವಶನ್ ಪೇಪರ್ ನೋಡುವ ಸಂದರ್ಭದಲ್ಲಿ ನಮ್ಗೆ ಇದು ಗೊತ್ತಾಯ್ತು ನೋಡ್ರಿ. ನಾನು ಏನಾರ ಎಕ್ಸಾಮ್ ಇದ್ರಪ್ಪ ಅಂದ್ರೆ ಆದರೂ ಥಿಂಕ್ ಮಾಡ್ತಿದ್ರೆ ಇನ್ನು ನೋಡ್ರಿ ಕೆತ್ತನೆ ಇದಂತೂ ಬರಲ್ಲ. ಯಾಕಂದ್ರಪ್ಪ ಕಂಚಿನ ಪ್ರತಿಮೆ ಅಂದ್ರಪ್ಪ ಅಂದ್ರೆ ಕೆತ್ತನೆ ಅವೆಲ್ಲ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾರೆ. ಸೊ ಟೆರ್ರಾಕೋಟ. ಸೊ ಇವೆರಡು ಮೂರಲ್ಲಿ ನನಗೆ ಕನ್ಫ್ಯೂಷನ್ ಆಕಿತ್ತು. 1, 2, 3 ಇದೆ ಎಲಿಮಿನೇಟ್ ಮಾಡ್ತಿದ್ದೆ. ಕಾಮನ್ನಾಗಿ ನೋಡೋದ್ರಪ್ಪ ಅಂದ್ರೆ ಸುವ್ಯಾಟೈಟ್ ತಯಾರಿಕೆ ಮತ್ತು ಕಳಚಿದ ಮೇಣ ಇವೆರಡರಲ್ಲಿ ಫೈಟ್ ಆಗ್ತಿತ್ತು ಕ್ವಶನ್, ಇದರ ಅಂತಂದೇಳಿ. ಅವ್ರು ಲಾಸ್ಟಿಗೆ ಎರಡಕ್ಕೆ ಒಂದು ಹಾಕ್ತಿದ್ದೆ. ಆದರೆ ಕೆಲವೊಂದು ಗೆಸ್ಸಿಂಗ್ ಸೆನ್ಸಲ್ಲಿ ಹೆಂಗೆ ನೋಡ್ಬೇಕು ರೀ, ಗೆಸ್ಸಿಂಗ್ ಸೆನ್ಸಲ್ಲಿ ನೋಡಿರಿ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಗೆಸ್ ಮಾಡ್ಬೇಕಂದ್ರಪ್ಪ ಅಂದ್ರೆ, ಯಾವ ಪ್ರಶ್ನೆ ಪತ್ರಿಕೆ ತೆಗಿಯಕತ್ತಾನ ಅನ್ಕೊಳ್ರಿ, ಅವನದು ಗೆಸ್ಸಿಂಗ್ ಹೆಂಗಿರುತ್ತಂದ್ರೆ ನೋಡಿರಿ, ಒಂದು ಸೆಕೆಂಡ್, ಇವೆಲ್ಲ ಆಪ್ಷನ್ ನೋಡ್ರಿ ಹೆಂಗೆ ಕೊಟ್ಟಾನ. ಕೆತ್ತನೆ, ಟೆರ್ರಾಕೋಟ, ಕಳಚಿದ ಮೇಣದ ಎರಕ. ಹೆಂಗೈತೆ ನೋಡ್ರಿ ಅದು ವರ್ಡ್, ಕಳಚಿದ ಮೇಣದ ಎರಕ. ಇವು ಎರಕದ ಮೇಲೆ ಆನ್ಸರ್ ಕಂಡುಹಿಡಿಬೋದು ನಾವು, ಇದು ಅಂತಂದೇಳಿ ಆನ್ಸರ್. ಯಾಕಂದ್ರಪ್ಪ ಅಂದ್ರೆ ಈ ಮೇಣದ ಎರಕ ಇವೆಲ್ಲ ಸ್ಪೆಸಿಫಿಕ್ ವರ್ಡ್ ಇವೆಲ್ಲ, ಇವನ್ನೆಲ್ಲ ಆರಾಮ್ಸೆ ಟೈಪ್ ಮಾಡ್ಬೋದು. ಆದರೆ ಕಳಚಿದ ಮೇಣದ ಎರಕ ಆರಾಮ್ಸೆ ಟೈಪ್ ಮಾಡ್ಬೋದು. ಅದು ಈ ಕಳಚಿದ ಮೇಣದ ಎರಕ ಈ ಒಂದು ಡಿಫ್ರೆಂಟ್ ವರ್ಡ್ ಮುಖಾಂತರ ನಾನು ಇದು ಆನ್ಸರ್ ಅಂತಂದರೆ ಗೆಸ್ ಮಾಡಿ ಹಾಕ್ಬೋದು. ಗೆಸ್ಸಿಂಗ್ ನೆಕ್ಸ್ಟ್ ಹೇಳ್ತೀನಿ ರೀ, ಭಾಳ ಇದಾವೆ. ಎಲ್ಲ ಹೇಳಿದ್ಬಿಟ್ರೆ ಕೆಲವು ಕ್ಯೂರಿಯಾಸಿಟಿ ಮುಗಿದ್ಬಿಡ್ತೈತಿ ಎಕ್ಸಾಮ್ ಮೂಮೆಂಟಲ್ಲಿ, ಅಥವಾ ಡೈಲಿ ಒಂದೊಂದು ಬರ್ತಾವೆ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಫಾಲೋ ಮಾಡ್ತಾ ಹೋಗ್ರಿ. ನೋಡಿರಿ, ಫಾಲೋ ಮಾಡೋದು ನಂದು ಅಷ್ಟೇ ಫಾಲೋ ಮಾಡೋ ಇದಿಲ್ಲ. ನೀವು ಇಷ್ಟು ದಿನ ಎಲ್ಲ ಸ್ಟಡಿ ಮಾಡಿರಿ. ನಾನು ಏನು ನಿಮ್ಗೆ ಹೊಸ್ದಾಗಿ ಹೇಳಕತ್ತಿಲ್ಲ. ಇರುವ ಕ್ವಶನ್ನು ಹಿಂದೆ ಕೇಳಿದಂಥ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ನಾನು ಹೇಳಕತ್ತೀನಿ. ಸೊ ಸೂಪರ್ ಟ್ರಿಕ್ ಬಂದರೆ ಸೂಪರ್ ಟ್ರಿಕ್ಕು ಕೂಡ ನೆಕ್ಸ್ಟ್ ಹೇಳ್ತಾ ಹೋಗಂಬ್ರಿ. ನೀವೇನು ಮಾಡಬೇಕು, ನಿಮ್ಮ ಪ್ರಯತ್ನ ನೀವು ಕೈ ಬಿಡಬಾರ್ದು. ಯಾರ ಮೇಲೂ ಕೂಡ ನಂಬಿಕೆ ಇಡೋದು ಬೇಡ್ರಿ. ಸೊ ನೀವು ಹೆಂಗೆ ಓದ್ತೀರಿ ಅದಕ್ಕಿಂತ ಓದ್ರಿ, ಒಟ್ಟು ಕ್ವಶನ್ ಪೇಪರ್ ಮೇಲೆ ನಂಬಿಕೆ ಇಟ್ಟು ಓದ್ರಿ. ಓಕೆ, ನಾನೇ ಫೈನಲ್ಲು, ಅವರೇ ಫೈನಲ್ಲು, ಇನ್ನೊಬ್ಬರು ಫೈನಲ್ಲು ಅಲ್ವೇ ಅಲ್ಲ. ಇದು ಕಾಂಪಿಟೇಟಿವ್ ವರ್ಲ್ಡು. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಪ್ರತಿಯೊಬ್ಬರು ಕಾಂಪಿಟೇಷನ್ ಮಾಡೇ ಮಾಡ್ತಾರೆ. ಓಕೆ, ತಲೆಯಾಗಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು KPSCಯಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಕೂಡ ಡೈರೆಕ್ಟ್ ಕ್ವಶನ್ ಐತೆ ರೀ PCಯಲ್ಲಿ. ಯಾವುದೊಂದು ಇದರಿಂದ ತಯಾರಿ ಮಾಡ್ರಿ, ಕಂಚಿನಿಂದ ತಯಾರು ಮಾಡ್ರಿ ನೋಡ್ರಿ ಅಂತ. ನೆಕ್ಸ್ಟ್ ನೋಡಿರಿ, ಹರಪ್ಪದ ಸಂಶೋಧಕರು ಮತ್ತು ಉತ್ಖನನಕಾರರ ಸರಿಯಾದ ಜೋಡಣೆ ಯಾವುದು? ಸರಿಯಾದ ಉತ್ತರ ಬಂದ್ರಪ್ಪ ಅಂದರೆ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳಿಲ್ಲ. ನೆಕ್ಸ್ಟ್ ಒಂದು PDF ಮುಖಾಂತರ ಏನು ಮುಖಾಂತರ ಟ್ರಿಕ್ಸ್ ಮುಖಾಂತರ ಹೇಳಂಬ್ರಿ ಇದನ್ನು. ಓಕೆ, ಹರಪ್ಪದ ಸಂಶೋಧಕರು ಮತ್ತು ಇದ್ರ ಮೇಲೆ ಟ್ರಿಕ್ಸ್ ಮಾಡಂಬ್ರಿ. ಧೋಲವೀರ ಯಾರು ಕಂಡುಹಿಡ್ತಾರ, ಓಕೆ, ಕಾಲಿಬಂಗನ್ ಯಾರು ಕಂಡುಹಿಡ್ತಾರ, ಇದು ಟ್ರಿಕ್ಸ್ ಮಾಡಿರ್ಬೇಕು ನೋಡ್ರಿ. ನಾವು ಇಲ್ಲಾಂದ್ರಪ್ಪ ಟ್ರಿಕ್ಸ್ ಮಾಡಂಬ್ರಿ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ದಯಾರಾಮ್ ಸಹನಿಯವರು ಹರಪ್ಪ ನಗರವನ್ನು ಕಂಡುಹಿಡ್ತಾರೆ.
ರಾಕಲ್ದಸ್ ಬ್ಯಾನರ್ಜಿ ಅಂದರೆ ಆರ್ ಡಿ ಬ್ಯಾನರ್ಜಿ ಅವರು ಮೆಹೆಂಜೋದಾರೋ ಕಂಡುಹಿಡ್ತಾರೆ. ಓಕೆನಾ, ಇದು ಆಲ್ರೆಡಿ ಟ್ರಿಕ್ಸ್ ಮಾಡಿ ರೈಟ್ ನೋಡ್ರಿ ವಿಡಿಯೋದನ್ನು. ಈಗ ಹೆಂಗೆ ನೆನ್ಪಿಟ್ಟಿವಿ, ಇದು ದ ಐತಲ್ಲ, ದ ಹಿಂಗೆ ಮಾಡಿದ್ರೆ ಹ ಆಗುತ್ತಾ. ಸೊ ಹರಪ್ಪನ ಇರುತ್ತೆ. ಆರ್ ಡಿ ಬ್ಯಾನರ್ಜಿ ಬಂದ್ರಪ್ಪ ಅಂದ್ರೆ ಮೆಹೆಂಜೋದಾರೋ ರೋ ಎಂದು ಎಂಡ್ ಆಗುತ್ತಲ್ಲ. ಸೊ ಇದು ಆರ್ ಡಿ ಬ್ಯಾನರ್ಜಿ. ಓಕೆನಾ, ಆ ಟ್ರಿಕ್ಸ್ ವಿಡಿಯೋ ನೋಡ್ರಿ ಗೊತ್ತಾಗ್ತೈತೆ. ದಯಾರಾಮ್ ಸಾಹನಿಯವರು 1921ರಲ್ಲಿ ಹರಪ್ಪವನ್ನು ಸಂಶೋಧಿಸ್ತಾರೆ. ನೆಕ್ಸ್ಟ್ ಆರ್ ಡಿ ಬ್ಯಾನರ್ಜಿ ಅವರು 1922ರಲ್ಲಿ ಮೆಹೆಂಜೋದಾರೋನು ಪತ್ತೆ ಹಚ್ತಾರೆ ನೋಡ್ರಿ. ಸೊ ಫಸ್ಟ್ ಹರಪ್ಪ, ಆಮೇಲೆ ಮೆಹೆಂಜೋದಾರೋ 1921, 1922. KPSC FDAದಲ್ಲಿ ಕೇಳಿದಂಥ ಪ್ರಶ್ನೆ 2021ರಲ್ಲಿ. ನೆಕ್ಸ್ಟ್ ನೋಡ್ರಿ, ಹರಪ್ಪ ನಾಗರಿಕತೆಯ ಪ್ರೌಢ ಹಂತ ಮ್ಯಾಚೂರ್ ಪೇಸ್ ಮತ್ತು ಅವನತಿಯ ಹಂತ ಲೇಟ್ ಪೇಸ್. ಸರಿಯಾದ ಅವಧಿ ಪ್ರೌಢ ಹಂತ. ಇದನ್ನು ಆಗಲೇ ಕ್ವಶನ್ ಆಗಿತ್ತು, ಓದುವಂಥ ಸಂದರ್ಭದಲ್ಲಿ ಯಾರಿಗೆ ಲಕ್ಷ್ಯ ಆಯಿತೋ ಗೊತ್ತಿಲ್ಲ. ಪ್ರೌಢ ಹಂತ ಬಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ 2000 ಕ್ರಿಸ್ತಪೂರ್ವ 2006ರಿಂದ 1900ರ ಮಧ್ಯೆ. ಅವನತಿ ಹಂತ 1900ರಿಂದ 13ರ ಮಧ್ಯೆ ನೋಡ್ರಿ. ಓಕೆ, ಇದು ಕ್ವಶನ್ ಆಗೈತೆ ರೀ ಡೈರೆಕ್ಟು. UPSC ಪ್ರಿಲಿಮ್ಸ್ 2015ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಇದು. ಇನ್ನು ಮೆಹೆಂಜೋದಾರೋ ಗ್ರೇಟ್ ಬಾತ್ನ ಬಳಕೆಯ ಬಗ್ಗೆ ಕೆಳಗಿನಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ? ನೋಡ್ರಿ, ಇದು ರಾಜ ಮನೆತನಕ್ಕಾಗಿ ಈ ಥರ ಬಂದ ಎಲ್ಲ ಪ್ರಶ್ನೆಯನ್ನು ಓದಲೇಬೇಕಾಗ್ತೈತೆ. ಯಾಕಂದ್ರೆ ಡೈರೆಕ್ಟ್ ಆನ್ಸರ್ ಹೇಳಿದ್ರಪ್ಪ ಅಂದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ನೋಡಿರಿ, ಕೇವಲ ರಾಜ ಮನೆತನದವರು ಸ್ಥಾನಕ್ಕಾಗಿ ಬಳಸುತ್ತಿದ್ದರು ಅಲ್ಲ. ಯಾಕಂದ್ರಪ್ಪ ಅಂದ್ರೆ ಕಾಮನ್ ಪೀಪಲ್ಸು ಕೂಡ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಸಂದರ್ಭದಲ್ಲಿ ಬಳಸ್ತಿದ್ದರು. ಓಕೆನಾ. ಇನ್ನು ಸ್ಥಾನದ ತೊಟ್ಟಿಯಾಗಿ ಬಳಸುತ್ತಿದ್ದರು. ಸ್ಥಾನದ ತೊಟ್ಟಿಯಾಗಿ ಮಾತ್ರ ಬಳಸ್ತಿದ್ದು ಇದು ಕೂಡ ಅಲ್ಲ. ಯಾಕಂದ್ರಪ್ಪ ಅಂದ್ರೆ ಸ್ವಿಮ್ಮಿಂಗ್ ಫೂಲ್ ಅಲ್ಲರಿ, ಅದು ಸ್ವಾನ ತೊಟ್ಟು ಸ್ವಿಮ್ಮಿಂಗ್ ಫೂಲ್ ಅಲ್ಲ. ಯಾಕಂದ್ರೆ ಸ್ಪೆಸಿಫಿಕ್ಕಾಗಿ ಯಾವುದಾದ್ರು ಹಬ್ಬ ಹರಿದಿನ ಆದಾಗ ಬಳಸ್ತಿದ್ದು ಧಾರ್ಮಿಕ ಆಚರಣೆ. ನೋಡಿರಿ, ಇಲ್ಲಿ ಬಂದ ಆಚರಣೆ ಧಾರ್ಮಿಕ ಆಚರಣೆಯ ಭಾಗವಾಗಿ ಇದನ್ನು ಬಳಸುತ್ತಿದ್ದರು. ಸರಿಯಾದ ಉತ್ತರ ಧಾರ್ಮಿಕ ಭಾಗ. ಕೃಷಿಗಾಗಿ ಅಂತೂ ಅಲ್ವೇ ಅಲ್ಲ. ಸೂಟೇಬಲ್ ಆನ್ಸರ್ ಹಾಕಬೇಕು. KS ಪ್ರಿಲಿಮ್ಸ್ 2016ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಇದು. ಕಾಲಿಬಂಗನ್ ಅಗ್ನಿ ವೇದಿಕೆ ಅಥವಾ ಅಗ್ನಿಕುಂಡಲಗಳು ಬಗ್ಗೆ ಸರಿಯಾದ ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ಯಾರ್ರಿ. ಸೊ ಪ್ರಶ್ನೆ ಬಂದ್ರಪ್ಪ ಅಂದ್ರೆ ಇವುಗಳು ಪ್ರತಿಯೊಂದು ಮನೆಯಲ್ಲಿ ಪತ್ತೆಯಾಗಿವೆ ಇಲ್ಲರಿ, ಪ್ರತಿಯೊಂದು ಮನೆಯಲ್ಲಿ ಪತ್ತೆ ಆಗಿಲ್ಲ. ಸಮಾಧಿ ಸ್ಥಳಗಳಲ್ಲಿ ಮಾತ್ರ ಪತ್ತೆಯಾಗಿ ಇದು ಕೂಡ ಅಲ್ರಿ. ಯಾಕಂದ್ರೆ ಮೆಹೆಂಜೋದಾರೋ ಪತ್ತೆ ಹಾಕಿತ್ತು, ಆಗಿಲ್ಲ. ಸೊ ನಗರದ ಪ್ರತಿಯೊಂದು ಪ್ರದೇಶದಲ್ಲಿ ಪತ್ತೆಯಾಗಿದೆ, ಇದು ಕೂಡ ಅಲ್ರಿ. ಇವುಗಳನ್ನು ಯಜ್ಞಗಳಿಗೆ ಬಳಸಲಾಗುತ್ತಿತ್ತು ಎಂಬ ನಂಬಲಾಗಿದೆ. ಸೊ ಹೌದು, ಇದನ್ನು ಯಜ್ಞಗಳಿಗೆ ಮಾತ್ರ ಬಳಸಲಾಗುತ್ತಿತ್ತು ಎಂದು ನಂಬಲಾಗಿದೆ. ಓಕೆನಾ. ಆರಂಭಿಕ ವೈದಿಕ ಸಂಸ್ಕೃತಿಯ ಅಗ್ನಿ ವೇದಿಕೆಗಳು ಹೋಲುತ್ತದೆ. SSSC 2022ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ನೋಡ್ರಿ, ಸಿಂಧೂ ಕಣಿವೆ ನಾಗರಿಕತೆಯ ಮುದ್ರೆಗಳ ಮೇಲೆ ಕಾಣಿಸಿಕೊಳ್ಳುವ ಅತ್ಯಂತ ಸಾಮಾನ್ಯ ಪ್ರಾಣಿ ಯೂನಿಕಾರ್ನ್ ದ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿಯಲ್ಲ? ಯಾವುದು ಸರಿಯಲ್ಲ ಮತ್ತು ಎಲ್ಲ ಕ್ವಶನ್ ಓದಲೇಬೇಕು. ಇದು ಏಕಶೃಂಗಿಯ ಪ್ರಾಣಿ, ಅಂದರೆ ಒಂದು ಕೊಂಬಿನ ಪ್ರಾಣಿ ಪ್ರತಿನಿಧಿಸುತ್ತದೆ. ಹೌದು. ಇದು ಕೇವಲ ಕಾಲ್ಪನಿಕ ಪ್ರಾಣಿ. ಹೌದು, ಸರಿಯಾದ. ಇದು ಕೂಡ ಹೌದು. ಇದು ಸರಿಯಲ್ಲ ಅಂಡರ್ಲೈನ್ ಮಾಡ್ಕೋಬೇಕಾ? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಇದು ನಿಜವಾದ ಅಸ್ತಿತ್ವದಲ್ಲಿದ್ದ ಒಂದು ಪ್ರಾಣಿ. ಹೌದೇನ್ರಿ? ಅಲ್ಲ. ಯಾಕಂದ್ರೆ ಕಾಲ್ಪನಿಕ ಎಲೆ ತಂದ್ರಪ್ಪ ಅಂದ್ರೆ ಇದು ಅಲ್ವೇ ಅಲ್ಲ. ಇದು ಒಂದು ಕಾಲದಲ್ಲಿ ಪೂಜಿಸಲ್ಪಡುವ ಪ್ರಾಣಿ. ಹೌದು, ಪೂಜೆ ಮಾಡ್ತಿದ್ರು, ಆದರೆ ಇದು ಅಸ್ತಿತ್ವದಲ್ಲಿ ಇದ್ದಿದ್ದಿಲ್ಲ. ಸೊ ಏಕಕೊಂಬಿನ ಪ್ರಾಣಿ ಐತೆ ನೋಡ್ರಿ ಅದು. ಓಕೆನಾ. KPSC FD 2021 FDAದಾಗ ಕೇಳಿದ ಇಂಥ ಕ್ವಶನ್, ತೆಲಿಬೇನ್ ಕ್ವಶನ್ ಹೋಗಲ್ಲ. ಇನ್ನು ಹರಪ್ಪ ಧರ್ಮ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಕೆಳಗಿನಗಳಲ್ಲಿ ಯಾವುದು ಸರಿಯಲ್ಲ? ಸರಿಯಲ್ಲ ಅನ್ನೋದು ಟಿಕ್ ಮಾಡ್ಕೋಬೇಕ್ರಿ. ಇವರು ಮಾತೃ ದೇವತೆಯನ್ನು ಪೂಜಿಸ್ತಿದ್ದರು. ಹೌದು, ನಮಗೆ ಗೊತ್ತು. ಸಮಾಜದಲ್ಲಿ ಮಹಿಳೆಯರು ಉನ್ನತ ಸ್ಥಾನವಿತ್ತು. ಹೌದ್ರಿ, ಇತ್ತು. ಸಮಾಜದಲ್ಲಿ ಇತ್ತು. ದೇವಾಲಯ ಕೊಂಡು ಬಂದವೇನ್ರಿ? ಇಲ್ಲ. ಒಂದೂ ದೇವಾಲಯ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಮನೆಗಳು ಪತ್ತೆಯಾಗ್ಯಾವ ರೀ, ಕೋಟೆಗಳು ಪತ್ತೆಯಾಗ್ಯಾವು, ಅಗ್ನಿಕುಂಡಗಳು ಪತ್ತೆಯಾಗ್ಯಾವ, ದೇವಾಲಯಗಳು ಪತ್ತೆಯಾಗಿಲ್ಲ. ಕೇವಲ ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಹೌದು, ಕೆಲವು ಪ್ರಾಣಿಗಳು, ಕೇವಲ ಅಲ್ಲ, ತಪ್ಪು, ಕೆಲವು ಪ್ರಾಣಿಗಳನ್ನು ಪೂಜಿಸ್ತಾರೆ. ಹೌದು, ಯಾಕಂದ್ರಪ್ಪ ಅಂದ್ರೆ ಏಕಕೊಂಬಿನ ಅದು ಎಲ್ಲ ಹೇಳಿದೆ ನಿಮ್ಗೆ ಆಲ್ರೆಡಿ. ಇದು ಕೂಡ ಸರಿ ಆಗ್ತೈತೆ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ದೇವಾಲಯಗಳು ಕಂಡು ಬಂದಿಲ್ಲ. ನೋಡಿರಿ, UPSC ಪ್ರಿಲಿಮ್ಸ್ 2023ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಇದು.
ಕೆಳಗಿನಗಳಲ್ಲಿ ಮೆಹೆಂಜೋದಾರದಲ್ಲಿ ಪತ್ತೆಯಾದ ಪ್ರಾಣಿ ಯಾವುದು? ಮೆಹೆಂಜೋದಾರದಲ್ಲಿ ಪತ್ತೆಯಾಗದ ಪ್ರಾಣಿ ನೋಡ್ರಿ ನಾನು ಓದೋದಕ್ಕಿಂತ ತಪ್ಪು ಹೇಳಿದೆ. ಪತ್ತೆಯಾಗದ ಇಂಥವು ಬಂದಾಗ ಇವು ಭಾರಿ ತೆಲಿಬ್ಯಾನ್ ಕ್ವಶನ್ ಇವು. ಎಮ್ಮೆ, ಆನೆ, ಒಂಟೆ, ಕುದುರೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಕುದುರೆ ಪತ್ತೆಯಾಗಿಲ್ಲ. ಎಮ್ಮೆ, ಆನೆ, ಒಂಟೆ ಪತ್ತೆ ಆಗೈತಿ. K3 ಕಬ್ಬಿಣ, ಕುದುರೆ, ಕಬ್ಬು ಇವು ಪದೇ ಪದೇ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಕುದುರೆ ಅವಶೇಷದಲ್ಲೂ ಮೆಹೆಂಜೋದಾರದಲ್ಲಿ ಪತ್ತೆಯಾಗಿಲ್ಲ. KS ಮೇನ್ಸ್ 2022ರಲ್ಲಿ ಕೇಳಿದಂಥ ಪ್ರಶ್ನೆ. ಕೆಳಗಿನವುಗಳಲ್ಲಿ ಹರಪ್ಪ ಸಂಸ್ಕೃತಿಯ ಲಿಪಿಯ ಬಗ್ಗೆ ಯಾವುದು ಸರಿಯಾಗಿದೆ? ನೋಡಿರಿ, ಎಲ್ಲ ಓದಬೇಕು ಇವನಿಂದ ಬಂದಾಗ. ಇದು ಪ್ರಾಚೀನ ಬ್ರಾಹ್ಮಿ ಲಿಪಿಯನ್ನು ಹೋಲುತ್ತದೆ. ಅಲ್ಲ. ಇದು ಸಂಪೂರ್ಣ ಓದಲು ಸಾಧ್ಯವಾಗಿದೆ. ಇನ್ನು ಯಾರು ಓದೇ ಇಲ್ಲ ರೀ. ಓಕೆನಾ? ಇದು ಬಲದಿಂದ ಎಡಕ್ಕೆ ಬರೆಯಲಾಗಿದೆ. ಅಲ್ರಿ, ಯಾಕಂದ್ರೆ ಎಡದಿಂದ ಬಲಕ್ಕೆ ಬರಿತಾರೆ ರೀ ಇದನ್ನು. ಇದು ಚಿತ್ರಲಿಪಿಯಾಗಿದೆ. ಫಸ್ಟ್ ಲೈನು ಕೂಡ ಬಲದಿಂದ ಎಡಕ್ಕೆ ಬರೆದು ಆಮೇಲೆ ಉಳ್ಕಿದಲ್ಲಿ ಎಡದಿಂದ ಬಲಕ್ಕೆ ಬರಿತಾರೆ ರೀ ಇವರೆಲ್ಲ. ಓಕೆನಾ? ಚಿತ್ರಲಿಪಿ ನೋಡ್ರಿ ಇದು. ಹರಪ್ಪ ನಾಗರಿಕತೆಯ ಆರ್ಥಿಕತೆಯ ಮೂಲಾಧಾರ ಯಾವುದ್ರಿ? ಕೃಷಿ. ನೋಡ್ರಿ, ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಕೃಷಿಯೇ ಅವರ ಆರ್ಥಿಕ ಮೂಲಾಧಾರವಾಗಿತ್ತು. ಹತ್ತಿ ಜಾಸ್ತಿ ಬೆಳೀತಿದ್ರು ಅವರು. ಓಕೆ. SSSLC 2014ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಲೋಥಲ್ನ ಹಡಗುಕಟ್ಟೆಯ ಮೂಲಕ ಯಾವ ನಾಗರಿಕತೆಯೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು? ಸರಿಯಾದ ಉತ್ತರ ಮೆಸೊಪೊಟೋಮಿಯಾ. ಇದು ರಿಪೀಟೆಡ್ ಕ್ವಶನ್. ಮೆಹುಲ್ವಾ ಅಂತ ಕರಿತಿದ್ರು. ಯಾವುದ್ರಿ? ಮೆಹುಲ್ವಾ, ಮೆಸೊಪೊಟೋಮಿಯಾ. ನೆಕ್ಸ್ಟ್, ಕೆಳಗಿನಲ್ಲಿ ಮೆಹುಲ್ವಾ ಪದಕ್ಕೆ ಸರಿಯಾದ ಅರ್ಥವೇನು? ನೋಡ್ರಿ, ಇದು UPSC ಪ್ರಿಲಿಮ್ಸ್ 2024ರಲ್ಲಿ ಕೇಳಿದ್ದು. ಇದು KS 2020ರಲ್ಲಿ ಕೇಳ್ಯಾರ. ಸೊ ಇದೇ ಕ್ವಶನ್. ಮೆಹುಲ್ವಾ ಅಂದ್ರಪ್ಪ ಅಂದ್ರೆ ಮೆಸೊಪೊಟೋಮಿಯಾ. ಇದನ್ನಂದ್ರೆ ಯಾವ್ದು ಹೋಲಿಕೆ ಮಾಡ್ತಿದ್ರು? ಮೆಹುಲ್ವಾ ಪದಕ್ಕೆ ಸರಿಯಾದ ಅರ್ಥವೇನು? ಯಾವುದನ್ನು ಕರಿತಿದ್ರು ಮೆಹುಲ್ವಾ ಅಂತಂದೇಳಿ? ಸಿಂಧೂ ಕಣಿವೆಯನ್ನು ಕರಿತಿದ್ರು. ನೋಡ್ರಿ, ಆಪ್ಷನ್ ಬಿ, ಸಿಂಧೂ ಕಣಿವೆಯನ್ನು ಕರೀತಿದ್ರು. ಮೆಹುಲ್ವಾ ಪದವನ್ನು ಮೆಸೊಪೊಟೋಮಿಯಾ ಅನ್ನೋದು ಸಿಂಧೂ ಕಣಿವೆ ಎಂದು ಸೂಚಿಸಿದ್ದರು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಹರಪ್ಪ ನಾಗರಿಕತೆಯ ಕೋಟೆಯ ಸ್ಥಳಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿ ಯಾವುದು? ನೋಡಿರಿ, ಕೋಟೆ ಪೂರ್ವ ಭಾಗದಲ್ಲಿತ್ತು. ಇಲ್ಲರಿ. ಕೋಟೆ ಪಶ್ಚಿಮ ಭಾಗದಲ್ಲಿತ್ತು. ಹೌದ್ರಿ, ಕೋಟೆ ಪಶ್ಚಿಮ ಭಾಗಕ್ಕೆ ಇರ್ತೈತೆ ರೀ. ಕೋಟೆ ನಗರ ಮಧ್ಯಭಾಗದಲ್ಲಿತ್ತು. ಇಲ್ಲರಿ, ಯಾಕಂದ್ರೆ ಕೋಟೆ ಮಧ್ಯೆ ಆ ಕಡೆ ಸಾಮಾನ್ಯ ಆಡಳಿತದವರು ಮತ್ತು ಜನಸಾಮಾನ್ಯರು ವಾಸಿಸುವ ಮಧ್ಯೆ ಕೋಟೆ ನಿರ್ಮಾಣ ಮಾಡಿರ್ತಾರೆ. ಇದು ಕೋಟೆ ನಗರದ ಹೊರಗಿತ್ತು. ಇದು ಟ್ರಿಕ್ಕಿ ಕ್ವಶನ್ ರೀ. ಇಂಥವು ಭಾರಿ ಓದಲೇಬೇಕಾಗ್ತೈತಿ. ಇಂಥವು ಡೈಗ್ರಾಮ್ ಹಾಕ್ಯಂಡ್ರೆ ಅಥವಾ ಒಂದು ಮ್ಯಾಪ್ ಹಾಕ್ಯಂಡಿದ್ರೆ ನಿಮಗೆ ಇದಾಗುತ್ತೆ. ಇಂಥವು ಕ್ವಶನ್ ಬಂದಾಗ ಕಾಮನ್ ಏನು ಮಾಡೋಕ್ಕೆ ಬರೋಲ್ಲ. ನಾವು ಸರಿಯಾಗಿ ಇದು ಮಾಡಿ ಆಗದೆ ಹೋದ್ರಪ್ಪ ಅಂದ್ರೆ ಬಿಟ್ಟು ಬಂದ್ಬಿಡ್ಬೇಕು ರೀ ಇವನ್ನೆಲ್ಲ. ಸೊ ಒಂದು ಸ್ವಲ್ಪ ಆದರೂ ಕೂಡ ಭಾರಿ ಮಿಸ್ ಹೊಡಿತಾರೆ. ಸಾಮಾನ್ಯವಾಗಿ ಪಶ್ಚಿಮ ಭಾಗದಲ್ಲಿ ಕೋಟೆ ಇರುತ್ತಿತ್ತು. SSCCL 2023ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಓಕೆ, ಜಸ್ಟ್ 1 ಸೆಕೆಂಡ್ ವೇಟ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಸಿಂಧೂ ಕಣಿವೆ ನಾಗರಿಕತೆಯ ನಗರಗಳ ಜಲ ನಿರ್ಗಮನ ವ್ಯವಸ್ಥೆಯು ವೈಶಿಷ್ಟ್ಯ ಕೆಳಗಿನಗಳಲ್ಲಿ ಯಾವುದಾಗಿದೆ? ನೋಡಿರಿ, ನಿಮಗೆ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ಸೊ ಡಿಫ್ರೆಂಟಾಗಿ ಕೇಳಿದಾರೆ ಅಷ್ಟೇ. KPSC SDA 2019ರಲ್ಲಿ ಕೇಳಿದಂತಹ ಪ್ರಶ್ನೆ. ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ ಆವರಿಸಿದ ಡಕನ್ ಚರಂಡಿಗಳು ಅಂದ್ರಪ್ಪ ಅಂದ್ರೆ ಮುಚ್ಚಿದ ಚರಂಡಿ ವ್ಯವಸ್ಥೆ ಅಂತ ಅರ್ಥ. ಓಕೆನಾ? ಹರಪ್ಪ ನಗರಗಳಲ್ಲಿ ಕಲ್ಲು ಅಥವಾ ಇಟ್ಟಿಗೆಗಳಿಂದ ನಿರ್ಮಿತವಾದ ಮುಚ್ಚುಳಗಳನ್ನು ಹೊಂದಿದ ಅಂದ್ರೆ ಮುಚ್ಚಿದ ವ್ಯವಸ್ಥೆ ಚರಂಡಿಗಳು ಕಂಡು ಬಂದೈತೆ. ನೋಡ್ರಿ, ಇದು ಫುಲ್ ವೈಶಿಷ್ಟ್ಯತೆ. ಇದು ಆವಾಗಿನ ಕಾಲಕ್ಕೆ ಆ ರೀತಿಯಾಗಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇತ್ತು. ನೆಕ್ಸ್ಟು, ಹರಪ್ಪದ ಧಾರ್ಮಿಕ ನಂಬಿಕೆಗಳ ಕುರಿತು ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಮಾತೃದೇವರ ಆರಾಧನೆ ಇತ್ತು. ಹೌದು, ಇತ್ತು. ಪ್ರಾಣಿಗಳ ಪೂಜಿಸಲಾಗುತ್ತಿತ್ತು. ಹೌದು, ಪೂಜಿಸಲಾಗುತ್ತಿತ್ತು. ದೇವಾಲಯಗಳಲ್ಲಿ ಪೂಜೆ ನಡೆಯುತ್ತಿತ್ತು. ಒಂದು ದೇವಾಲಯಗಳು ಕಂಡು ಬಂದಿಲ್ಲ. ಇದು ತಪ್ಪು. ನಾಗರ ಪಂಥದ ಆಚರಣೆ ಇತ್ತು. ಅಂದ್ರೆ ಏನಂತಾರೆ ಪ್ರಾಣಿಗಳಂತ. ಸರಿಯಾದ ಉತ್ತರ ದೇವಾಲಯಗಳಲ್ಲಿ ಪೂಜೆ ನಡೀತಿತ್ತು. ಯಾಕಂದರೆ ಒಂದು ದೇವರು ಕಂಡು ಬಂದಿಲ್ಲ. ಇದು KPSC KS 2000 ಪ್ರಿಲಿಮ್ಸಲ್ಲಿ 21ರಲ್ಲಿ ಕೇಳಿದಂಥ ಪ್ರಶ್ನೆ. ಹರಪ್ಪ ಸಂಸ್ಕೃತಿಯಲ್ಲಿ ಯಾವುದೇ ದೇವಾಲಯದ ಅವಶೇಷಗಳು ಸಿಗದ ಕಾರಣ ದೇವಾಲಯಗಳಲ್ಲಿ ಪೂಜೆ ನಡೆಯುತ್ತಿತ್ತು ಎಂಬುದು ತಪ್ಪು ಹೇಳಿಕೆಯಾಗಿದೆ. ಯಾಕಂದರೆ ಒಂದು ದೇವಾಲಯ ಕಂಡು ಬಂದಿಲ್ಲ ಅಂತ ಅರ್ಥ. ಕೆಳಗಿನವುಗಳಲ್ಲಿ ಹರಪ್ಪ ನಾಗರಿಕತೆಯ ಕಲಾಕೃತಿಯಲ್ಲಿ ಮುಖ್ಯವಾಗಿ ಕಂಡುಬರುವ ಲೋಹ ಯಾವುದು?
ಆನ್ಸರ್ ಕಂಚು. ಯಾಕಂದ್ರಪ್ಪ ಅಂದ್ರೆ ಕಂಚಿನ ನಾಗರಿಕತೆ ಅಂತ ಕೂಡ ಕರಿತೀವಿ. ಸುಮಾರು ಸಾರಿ ಕ್ವಶನ್ ಆಗೈತಿ. ಒಂದು ನೃತ್ಯ ಮಾಡುವ ಹುಡುಗಿ ಕಂಚಿನ, ಅದು ಕೂಡ ಪ್ರತಿಮೆ, ನೃತ್ಯ ಮಾಡುವ ಕಂಚಿನ ಹುಡುಗಿ, ಅದು ಕೂಡ ಏನಪ್ಪ ಅಂದ್ರೆ ಕಂಚಿನಿಂದ ರೆಡಿ ಮಾಡಿರತಕ್ಕಂಥ ಒಂದು ಕಲಾಕೃತಿಯಾಗಿದೆ. ಇನ್ನು ನೆಕ್ಸ್ಟ್ ನೋಡಿರಿ, ಹರಪ್ಪ ನಾಗರಿಕತೆಯಲ್ಲಿ ಬಳಸಿದ ಅಳತೆ ಮತ್ತು ತೂಕದ ವ್ಯವಸ್ಥೆಯು ಪ್ರಾಮಾಣಿಕೃತವಾಗಿತ್ತು, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಿತ್ತು, ಅಸ್ತವ್ಯಸ್ತವಾಗಿತ್ತು, ಇಲ್ಲವೇ ಇಲ್ಲ. ನೋಡಿರಿ, ಪ್ರಾಮಾಣಿಕೃತವಾಗಿರುತ್ತೆ ನೋಡಿರಿ ಇದು. ಯಾಕಂದ್ರಪ್ಪ ಅಂದ್ರೆ ತೂಕದ ವ್ಯವಸ್ಥೆಯನ್ನು ಕಲ್ಲಿನಿಂದ ಮಾಡಲ್ಪಟ್ಟಿದ್ದರು ಇವರು. ಅತ್ಯಂತ ಪ್ರಾಮಾಣಿಕ ತೂಕ ಮತ್ತು ಅಳತೆಯ ವ್ಯವಸ್ಥೆ ಕಂಡುಬರುತ್ತದೆ. ಇದು ಫಸ್ಟ್ನೇ ಕ್ವಶನ್. ಎರಡನೇ ಕ್ವಶನ್ ನೋಡಿದ್ವಿ ನಾವು. ಮೊಹೆಂಜೊದಾರೋ ಗ್ರೇಟ್ ಬಾತ್ ಆಯಾಮ ಎಷ್ಟು ಇದು ಅಳತೆ ಬರ್ತಂದ್ರಪ್ಪ ಅಂದ್ರೆ 12 ಮೀಟರ್ ಉದ್ದ, 7 ಮೀಟರ್ ಅಗಲ, 2.5 ಮೀಟರ್ 2.5 ಮೀಟರ್ ಆಳವನ್ನು ಹೊಂದೈತೆ ನೋಡ್ರಿ. ಇದು 12 ಮೀಟರ್ ಉದ್ದ, 7 ಮೀಟರ್ ಅಗಲ, 2.5 ಮೀಟರ್ ಆಳವನ್ನು ಹೊಂದಿದೆ. 12 × 7 × 2.5 KS ಪ್ರಿಲಿಮ್ಸ್ KS ಮೇನ್ಸ್ 2023 ಕೇಳಿದಂಥ ಪ್ರಶ್ನೆ, ಅಂದರೆ ರಿಪೀಟೆಡ್ ಕ್ವಶನ್ ಅಂತ. ನೆಕ್ಸ್ಟ್ ನೋಡಿರಿ, ಕಾಲಿಬಂಗನ್ ತಾಣವು ಯಾವ ನದಿಯ ದಡದಲ್ಲಿದೆ? ಸೊ ಇದಕ್ಕೆ ಟ್ರಿಕ್ಸ್ ಮಾಡಂಬ್ರಿ, ಯಾವ ಒಂದು ನದಿ ಟ್ರಿಕ್ಸ್ ಮಾಡಂಬ್ರಿ. ಮೇ ಬಿ ಅಪ್ಲೋಡ್ ಆಗಿಲ್ಲ ಅನ್ಸೋದು ವೀಡಿಯೋ ಮಾಡ್ತೀನಿ ರೀ. ಸರಿಯಾದ ಉತ್ತರ ಅಂದ್ರಪ್ಪ ಅಂದ್ರೆ ಘಗ್ಗರ್ ನೋಡಿರಿ. ಯಾವುದು? ಘಗ್ಗರ್ ನದಿಯ ದಡದಲ್ಲಿದೆ. ಕಾಲಿಬಂಗನ್ ಅಂದ್ರಪ್ಪ ಸುಟ್ಟ ಇಟ್ಟಿಗೆಗಳು ನಮ್ಮ ತಲೆಯಾಗಿರ್ಬೇಕು ರೀ. ಓಕೆನಾ? ಸುಟ್ಟ ಇಟ್ಟಿಗೆಗಳೆಲ್ಲ ಅಗ್ನಿಕುಂಡಗಳು. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಅವನತಿಯ ಪ್ರಮುಖ ಕಾರಣವೇನು? ಕೃಷಿಯ ಅವನತಿ, ಹೌದು. ಹವಾಮಾನ ಬದಲಾವಣೆ, ವಿದೇಶಿ ಆಕ್ರಮಣ. ನೋಡಿರಿ, ಆನ್ಸರ್ ಬಂದ್ರಪ್ಪ ಅಂದ್ರೆ ಮೇಲಿನ ಎಲ್ಲವೂ. ಹರಪ್ಪ ನಾಗರಿಕತೆಯ ಅವನತಿಯ ಪ್ರಮುಖ ಕಾರಣ ಒಂದು ಕೃಷಿ ಅವನತಿ ಆಗ್ತದೆ, ಹವಾಮಾನ ಬದಲಾವಣೆ ಆಗುತ್ತೆ, ವಿದೇಶಿ ಆಕ್ರಮಣ ಆಗುತ್ತೆ, ಮೇಲಿನ ಎಲ್ಲವೂ ಕೂಡ ಆಗ್ತೈತೆ ನೋಡಿರಿ. SSC CGL 2021 ಕೇಳಿದಂಥ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಮುದ್ರೆಗಳ ಸಂಖ್ಯೆಗಳು ಎಷ್ಟು ಸಂಕೇತಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ 400ರಿಂದ 600 ನೋಡಿರಿ. 400ರಿಂದ 600 ಮುದ್ರೆಗಳ ಸಂಕೇತಗಳನ್ನು ಹೊಂದಿತ್ತು ನೋಡಿರಿ, ಸಿಂಬಾಲ್ಸ್. ಇದು KPSC FD 2024 ಕೇಳಿದಂತಹ ಪ್ರಶ್ನೆ ಅಂತ. ನೆಕ್ಸ್ಟ್ ನೋಡಿರಿ, ಕೊಡಲೂರು ತಾಣವು ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದೆ. ಇದು ಯಾವ ಜಿಲ್ಲೆಯಲ್ಲಿದೆ? ಕೊಡಲೂರು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿರಿ. ಕೊಡಲೂರು ನನಗೆ ಗೊತ್ತಿದ್ದಿಲ್ಲ ಇದು. ಸೊ ಇವಾಗ ಈ ಕ್ವಶನ್ ಪೇಪರ್ ಗೊತ್ತಾಯಿತು. ಕೊಡಲೂರು ಎಲ್ಲಿತ್ತು? ರಾಯಚೂರು ಜಿಲ್ಲೆಯಲ್ಲಿ. KE 2022 ಕೇಳಿದಂತಹ ಪ್ರಶ್ನೆ. ನಾಳೆ ನನಗೆ ಇದು ಕ್ವಶನ್ ಡೈರೆಕ್ಟ್ ಬಂದಿರಪ್ಪ ಅಂದ್ರೆ ನಾನು ಆರಾಮಾಗಿ ಕೊಡಲೂರು ರಾಯಚೂರು ಜಿಲ್ಲೆ ಅಂತ ಹಾಕಿಬಿಡ್ತೀನಿ. ಮತ್ತು ನಾನು ಇದಕ್ಕೋಸ್ಕರ ಮತ್ತೆ ಸಪ್ರೇಟಾಗಿ ಬುಕ್ಕ ಓದೋದು, ಕರೆಂಟ್ ಅಫೇರ್ಸ್ ಓದದೇ ಹೋದರೂ ಇಲ್ಲಿ ನಮಗೆ ಆರಾಮ್ಸೆ ಕವರ್ ಆಗಿಬಿಡುತ್ತೆ. ಬ್ರಹ್ಮಗಿರಿ ತಾಣದಲ್ಲಿ ಪತ್ತೆಯಾದ ಪ್ರಮುಖ ಹರಪ್ಪ ಮುದ್ರೆಯ ಪ್ರಾಣಿ ಯಾವುದು? ನೋಡಿರಿ, ಬ್ರಹ್ಮಗಿರಿ ತಾಣದಲ್ಲಿ ಪತ್ತೆಯಾದ್ದು ಆನೆ ನೋಡಿರಿ. ಯಾವುದು? ಆನೆ. ಬ್ರಹ್ಮಗಿರಿಯಲ್ಲಿ ಪತ್ತೆಯಾದ ಮುದ್ರೆಯ ಮೇಲೆ ಆನೆಯ ಚಿತ್ರವಿದೆ. KPSC SD 2023 ಕೇಳಿದಂಥ ಪತ್ರಿಕೆಯ ಪ್ರಶ್ನೆ ಇದು. ಈ ಕೆಳಗಿನಲ್ಲಿ ಮೃತರ ದಿಬ್ಬ ಅಥವಾ ಮಡಿದವರ ದಿಬ್ಬ, ಮೌಂಡ್ ಆಫ್ ದಿ ಡೆಡ್ ಎಂದು ಕರೆಯಲ್ಪಡುವ ಹರಪ್ಪದ ಸ್ಥಳ ಯಾವುದು? ಮೊಹೆಂಜೊದಾರೋ. ಇನ್ನೊಂದು ತಲೆಯಾಗಿರಲಿ ಸ್ನೇಹಿತರೆ, ಈ ಥರ ಸಿಂಬಲ್ಸ್ ಏನು ಬರ್ತವೆ ನೋಡಿರಿ, ಈ ಥರ ಸಿಂಬಲ್ಸ್ ಮಧ್ಯದಲ್ಲಿ ಬರ್ತವೆ, 100% ಅದೇ ಆನ್ಸರ್ ಆಗಿರುತ್ತೆ. ಗೊತ್ತಿರದೆ ಹೋದಾಗ ನೀವು ಆ ಥರ ಟ್ರಿಕ್ನ ಯೂಸ್ ಮಾಡೋಕ್ಕೆಬಹುದು. ಓಕೆನಾ? ಮೊಹೆಂಜೊದಾರೋ ಪದದ ಅರ್ಥ ಮೃತ ದಿಬ್ಬ, ಮಡಿದವರ ದಿಬ್ಬ ಅಂತ ಕರೀತಾರೆ. ಇದನ್ನು ಯಾರು ಕಂಡಿಡ್ತಾರೆ? RD ಬ್ಯಾನರ್ಜಿ ಅವರು ಕಂಡುಹಿಡ್ತಾರೆ ನೋಡಿರಿ. ಸ್ನಾನದ ಕೊಳಲಿಕ್ಕೆ ಸಿಕ್ಕೈತಿ, ಇಲ್ಲೇ ಸಿಕ್ಕೈತಿ. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಕಪ್ಪು ಮತ್ತು ಕೆಂಪು ಮಡಕೆಗಳ ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಬಳಕೆ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿತ್ತು? ಸರಿಯಾದ ಉತ್ತರ ಗುಜರಾತ್ ನೋಡಿರಿ. ಯಾವುದು? ಗುಜರಾತ್. ಇದು SSC CGL 2020 ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್, ಕೆಳಗಿನಗಳಲ್ಲಿ ನಾಗರಿಕತೆಯ ತೊಟ್ಟಿಲು, ಕ್ರೆಡಲ್ ಆಫ್ ದಿ ಸಿವಿಲೈಸೇಷನ್ ಎಂದು ಕರೆಯಲ್ಪಡುವುದು ಯಾವುದಂದ್ರಪ್ಪ ಅಂದ್ರೆ ನಮ್ಗೆ ಗೊತ್ತೈತಿ. ಆನ್ಸರ್ ಸಿಂಧೂ ಕಣಿವೆ ಅಥವಾ ಸಿಂಧೂ ನಾಗರಿಕತೆಯನ್ನು ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರಿತಾರೆ ನೋಡಿರಿ. KPSC ಅಂದರೆ KPSC ಅಲ್ರಿ, ಕೇವಲ ಅದು PSI 2021 ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಗ್ರೇಟ್ ಬಾತ್ ಕಂಡುಬರುವ ಹರಪ್ಪ ತಾಣ ಯಾವುದು? ರಿಪೀಟೆಡ್ ಕ್ವಶನ್, ಮೊಹೆಂಜೊದಾರೋ. ಎಷ್ಟು ಸಾರಿ ಕ್ವಶನ್ ರಿಪೀಟ್ ಆಗ್ತದೆ ನಿಮಗೆ ಎಕ್ಸಾಂಪಲ್ ಅಷ್ಟೇ ಇದು. ಸಿಂಧೂ ಕಣಿವೆ ನಾಗರಿಕತೆಯ ಮುದ್ರೆಗಳ ಮೇಲೆ ಸಾಮಾನ್ಯವಾಗಿ ಯಾವ ಪ್ರಾಣಿಯ ಚಿತ್ರ ಇತ್ತು? ಇದು ಕೂಡ ಆಲ್ರೆಡಿ ರಿಪೀಟೆಡ್ ಕ್ವಶನ್, ಯೂನಿಕಾರ್ನ್.
ಎದಕ್ಕೆ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾರೆ. ಡೈರೆಕ್ಟ್ ಕ್ವಶನ್ ಬಂದ್ರಪ್ಪ ಅಂದ್ರೆ ಡೈರೆಕ್ಟ್ ಹಾಕಿಬಿಡ್ತೀವಿ, 1 ಮಾರ್ಕ್ಸ್ ಬಂದುಬಿಡುತ್ತೆ. 1 ಮಾರ್ಕ್ಸ್ಗೋಸ್ಕರ ನಾವು ಎಷ್ಟು ಒಂದು ದೊಡ್ಡ ಚಾಪ್ಟರೇ ಓದ್ಬೇಕು. ಇದೇ ಕ್ವಶನ್ ಬಂದುಬಿಟ್ರೆ ಆರಾಮ್ಸೆ ಹಾಕಿಬಿಡ್ತೀವಿ. ಓಕೆನಾ? ಅದಕ್ಕೋಸ್ಕರ ಕ್ವಶನ್ ಪೇಪರ್ ನೋಡಬೇಕು ಅಂತ ಹೇಳೋದಷ್ಟೇ. ಕೆಳಗಿನಲ್ಲಿ ಹರಪ್ಪ ನಾಗರಿಕತೆಯ ಲಿಪಿಯ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? FD 2021ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ನೀವು ರಿಪೀಟೆಡ್ ಆಗಿರ್ಬೇಕಿದು. ಡೈರೆಕ್ಟ್ ಆನ್ಸರ್ ಬಂದ್ರಪ್ಪ ಅಂದ್ರೆ ಲಿಪಿ ಚಿತ್ರಲಿಪಿಯಲ್ಲಿದೆ, ಪಿಕ್ಟೋಗ್ರಾಫಿ ನೋಡ್ರಿ ಇದು. ಓಕೆನಾ? ಇದು ಡೈರೆಕ್ಟ್ ಕ್ವಶನ್, ರಿಪೀಟೆಡ್ ಕ್ವಶನ್ ನೋಡ್ರಿ. ಆಲ್ರೆಡಿ ಹಿಂದಿನ ಪ್ರಶ್ನೆಗೆ ಹಿಂದಿನ ಒಂದು ಮೇಲಿನ ಇದರಲ್ಲಿ ನೋಡಿದ್ದೀವಿ ನಾವು ಆಲ್ರೆಡಿ. ಓಕೆ. ಹರಪ್ಪ ಸಂಸ್ಕೃತಿಯ ನೃತ್ಯ ಮಾಡುವ ಹುಡುಗಿ ಡ್ಯಾನ್ಸಿಂಗಲ್ ಪ್ರತಿಮೆ ಯಾವ ಲೋಹದಿಂದ ಮಾಡಿ? ಇದು ಕೂಡ ರಿಪೀಟೆಡ್ ಕ್ವಶನ್. UPSC ಪ್ರಿಲಿಮ್ಸ್ 2018ರಲ್ಲಿ ಕೇಳಿದಂಥ ಕ್ವಶನ್. ಕಂಚಿನಿಂದ ಮಾಡಲ್ಪಟ್ಟೈತೆ ನೋಡಿರಿ. ಕಂಚಿನ ಯುಗ ಅಂತಲೂ ಕೂಡ ಕರಿತೀವಿ ನಾವು. UPSC ಪ್ರಿಲಿಮ್ಸ್ 2018ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಲೋಥಲ್ ತಾಣದ ಪ್ರಮುಖ ವೈಶಿಷ್ಟ್ಯ ಇದೆ. ಇದು ಕೂಡ ರಿಪೀಟೆಡ್ ಕ್ವಶನ್. ಡಕ್ಯಾರ್ಡ್ ಕಂಡು ಬರುತ್ತೆ, ಹಡಗು ಕಟ್ಟೆ. ಲೋಥಲ್ ಕಂಡು ಬರೆದ್ರು ಗುಜರಾತ್ನಲ್ಲಿ. ಹರಪ್ಪ ನಾಗರಿಕತೆಯ ಸಮಕಾಲ ನಾಗರಿಕತೆ ಯಾವುದು? ಇದು ಕೂಡ ರಿಪೀಟೆಡ್ ಕ್ವಶನ್. ಮೆಸೊಪೊಟೋಮಿಯಾ, ಮೆಹುಲ್ಲಾ ಅಂತ ಹೇಳಿ ಕರಿತಾರೆ. ಸೊ ನಮ್ಗೊಂದು ಸಾರಿ ಗೊತ್ತಾದರೆ ಸಾಕು ನೋಡಿರಿ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾವ ಲೋಹವನ್ನು ಬಳಸುತ್ತಿರಲಿಲ್ಲ? ಇದು ಕೂಡ ರಿಪೀಟೆಡ್ ಕ್ವಶನ್. ಕಬ್ಬಿಣ ಬಳಸುತ್ತಿರಲಿಲ್ಲ. ಓಕೆನಾ? ನೋಡಿರಿ ಎಷ್ಟು ಕ್ವಶನ್ ರಿಪೀಟ್ ಆಗತ್ತೋ. ಪಶು ಮುದ್ರೆ ಯಾವ ನಾಗರಿಕತೆ ಸಂಬಂಧಿಸಿದೆ ನೋಡಿರಿ. ಇದು ಎಷ್ಟು ಸರಿಯಪ್ಪ. KPSC KS ಪ್ರಿಲಿಮ್ಸ್ 2015ರಲ್ಲಿ ಕೇಳಿದಂಥ ಸಿಂಧೂ ಕಣಿವೆ ಪಶು ಮುದ್ರೆ. ಆಗಲಿ ನಿಮ್ಗೆ ಫಸ್ಟ್ನೇ ಕ್ವಶನ್ ಇದಿರಬೇಕು. ಮೇ ಬಿ 2ನೇ 3ನೇ ಕ್ವಶನ್. ಎಷ್ಟು ಸಾರಿ ಎಷ್ಟು ಕ್ವಶನ್ ರಿಪೀಟ್ ಆಗೋದು ನೋಡಿರಿ. ಹರಪ್ಪ ನಾಗರಿಕತೆಯಲ್ಲಿ ದೇವಾಲಯಗಳು ಪತ್ತೆ ಆಗಿಲ್ಲ. ಸರಿನೋ ತಪ್ಪು? PPSC ಪ್ರಿಲಿಮ್ಸ್ 2023ರಲ್ಲಿ ಕೇಳಿದಂಥ ತಪ್ಪು. ಹೌದು, ಇದು ಯಾವುದು ಕೂಡ ಪತ್ತೆ ಆಗಿಲ್ಲ. ಹರಪ್ಪ ನಾಗರಿಕ ದೇವಾಲಯಗಳು ಒಂದು ದೇವಾಲಯ ಕಂಡು ಬಂದಿಲ್ಲ. ಎರಡು ಕ್ವಶನ್ ರಿಪೀಟೆಡ್ ಕ್ವಶನ್. ಕಾಲಿಬಂಗನ್ ತಾಣವು ಅಗ್ನಿ ವೇದಿಕೆ ಅಥವಾ ಅಗ್ನಿಕುಂಡಲ ಹೆಸರುವಾಗಿದೆ. ಹೌದು, ಇದು ಕೂಡ ಸರಿಯಾದ ಉತ್ತರ. SSC CGL 2022ರಲ್ಲಿ ಕೇಳಿದಂತಹ ಪ್ರಶ್ನೆ. ಮೆಹುಲ್ಲಾ ಪದವು ಸಿಂಧೂ ಕಣಿವೆ ಸಂಬಂಧ. ಹೌದು, 100% ಸರಿಯಾದ ಉತ್ತರ. ಮೆಹುಲ್ಲಾ ಪದವು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಬಳಕೆಯಾಗಿತ್ತು. ಹರಪ್ಪ ನಾಗರಿಕತೆಯ ಮುದ್ರೆಗಳ ಸಂಖ್ಯೆಗಳು ಸುಮಾರು 100ರಿಂದ 200. ತಪ್ಪು. ಯಾಕಂದ್ರಪ್ಪ ಅಂದ್ರೆ ಇದು ಎಷ್ಟು ರೀ? 400ರಿಂದ 600, 400 to 600. ರಿಪೀಟೆಡ್ ಕ್ವಶನ್. ಹೇಳಿಕೆ ಏನಂತಂದ್ರಪ್ಪ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯು ಸಂಪೂರ್ಣವಾಗಿ ಬರವಣಿಗೆ ರಹಿತ. ಹೌದೇನ್ರಿ? ಇಲ್ಲ. ಯಾಕಂದ್ರಪ್ಪ ಅಂದ್ರೆ ಸಿಕ್ಕಾವು, ಆದರೆ ನಮ್ಗೆ ಓದಕ್ಕೆ ಬಂದಿಲ್ಲ. ತಪ್ಪು. ನೆಕ್ಸ್ಟ್ ಕಾರಣ, ಹರಪ್ಪ ಮುದ್ರೆಗಳ ಮೇಲೆ ಲಿಪಿಯ ಸ್ಪಷ್ಟ ಪುರಾವೆಗಳು ಸಿಕ್ಕಿವೆ. ತಪ್ಪು. ಆರ್ ಸರಿ. ರೀಸನ್ ಸರಿ ಅಂತ. ನೆಕ್ಸ್ಟ್, ಹರಪ್ಪ ನಾಗರಿಕತೆಯ ಮುದ್ರೆಗಳು ವ್ಯಾಪಾರ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಹೌದೇನ್ರಿ? ಹೌದು. ನೆಕ್ಸ್ಟ್ ಕಾರಣ, ಮುದ್ರೆಗಳ ಮೇಲೆ ವಿವಿಧ ಪ್ರಾಣಿಗಳ ಚಿತ್ರಗಳು ಕಂಡುಬರುತ್ತವೆ. ಹೌದು. ಯಾಕಂದ್ರೆ ನಾವು ನೋಡಿವಿ ಆಲ್ರೆಡಿ ಸಿಕ್ಕಾಪಟ್ಟೆ. ಎಷ್ಟು 5-6 ಒಂದು ಆನೆ, ಹುಲಿ, ಒಂಟೆ ಆನೆ, ಹುಲಿ, ಜಿಂಕೆ ಪ್ರಾಣಿಗಳು ಕಂಡುಬರ್ತವೆ. ಸೊ ಸರಿಯಾದ ಉತ್ತರ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ A ಮತ್ತು R ಎರಡೂ ಸರಿ. ಆದರೆ R ಎಂಬುದು ಹೇಗೆ ಸರಿಯಾದ ವಿವರಣೆಯಲ್ಲ. ಯಾಕಂದ್ರಪ್ಪ ಅಂದ್ರೆ ಹರಪ್ಪ ನಾಗರಿಕ ಮುದ್ರೆಗಳು ವ್ಯಾಪಾರ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಹೌದು, ಇದು ಬರೋಬ್ಬರ. ಆದರೆ ಇದಕ್ಕೆ ವ್ಯಾಪಾರ ಸೂಚಿಸೋದಕ್ಕೂ ಮತ್ತು ಪ್ರಾಣಿಗಳ ಚಿತ್ರ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಅದಕ್ಕೆ ಸರಿಯಾದ ವಿವರಣೆ ಅಲ್ಲ ಅಂತ, ರೀಸನ್ ಕಾರಣ ಅಲ್ಲ ಅಂತ ಅಷ್ಟೇ. ಇದು ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಹೇಳಿಕೆ ಮತ್ತು ಕಾರಣ ಸೂಕ್ಷ್ಮವಾಗಿ ಓದ್ಬೇಕು ಇದನ್ನು. ಇದು ಗೊತ್ತಾತ ಅನ್ಕೊಳ್ತೀನಿ ನಾನು. ಇನ್ನೊಂದ್ಸಕ ಓದ್ತೀನಿ ಕೇಳ್ರಿ. ಹರಪ್ಪ ನಾಗರಿಕತೆಯ ಮುದ್ರೆಗಳು ವ್ಯಾಪಾರ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಕಾರಣ, ಮುದ್ರೆಗಳ ಮೇಲೆ ವಿವಿಧ ಪ್ರಾಣಿ ಚಿತ್ರಗಳು ಕಂಡುಬರುತ್ತವೆ. ನೋಡ್ರಿ, ಇದಕ್ಕೆ ಸಂಬಂಧ ಇಲ್ಲ. ಇದನ್ನೂ ಸರಿ, ಅದನ್ನೇ ಹೇಳ್ತೀವಿ ನಾವು. A ಮತ್ತು R ಎರಡೂ ಸರಿ. ಆದರೆ R ಎಂಬುದು ಹೇಗೆ ಸರಿಯಾದ ವಿವರಣೆ ಅಲ್ಲ. ಆನ್ಸರ್ ಅದೇ. ನೆಕ್ಸ್ಟ್ ನೋಡ್ರಿ, ಹೇಳಿಕೆ. ಹರಪ್ಪ ನಾಗರಿಕತೆಯ ನಗರ ಯೋಜನೆ ಅಸ್ತವ್ಯಸ್ತವಾಗಿತ್ತು. ನೋಡ್ರಿ, ಈ ಹೇಳಿಕೆನ ತಪ್ಪೈತೆ. ಕಾರಣ, ಅವರ ನಗರಗಳಲ್ಲಿ ಸರಿಯಾದ ಜಲ ನಿರ್ಗಮ ವ್ಯವಸ್ಥೆ ಇಲ್ಲ. ಎರಡೂ ತಪ್ಪು ನೋಡ್ರಿ. A ಮತ್ತು R ಎರಡೂ ಸರಿ. ಆದರೆ R ಸರಿ. ಇದು ತಪ್ಪೈತ್ರಿ ಆನ್ಸರ್. ಇದು ಹರಪ್ಪ ನಾಗರಿಕ ಅತ್ಯುತ್ತಮ ವ್ಯವಸ್ಥೆಯಾಗಿತ್ತು. ತಪ್ಪು. ಅತ್ಯಾಧುನಿಕ ಜಲಮಾರ್ಗವನ್ನು ವ್ಯವಸ್ಥೆ ಇತ್ತು. ಸರಿ. ಇರಲಿಲ್ಲ ಅಲ್ರಿ. ಇದು ಇರಲಿಲ್ಲ ಅಲ್ಲ, ಇತ್ತು ಅಂತ ಕ್ವಶನ್ ಆಗ್ಬೇಕು. ತಪ್ಪಾಗೈತೆ ಇದು. ಓಕೆನಾ? ಸರಿಯಾದ ಉತ್ತರ ಬಂದ್ರಪ್ಪ ಅಂದ್ರೆ A ತಪ್ಪು, R ಸರಿ.
KPSC FD 2021ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ನೋಡ್ರಿ ಹೇಳಿಕೆ. ಹರಪ್ಪ ನಾಗರಿಕತೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನವಿತ್ತು. ಹೌದಾ? ಗೊತ್ತಿಲ್ಲ ನಮ್ಗೆ. ನೋಡಂಬ್ರಿ. ರೀಸನ್ ಕಾರಣ ಅನೇಕ ಮಾತೃದೇವತೆಯ ಪ್ರತಿಮೆಗಳು ಪತ್ತೆಯಾಗಿವೆ. ನೋಡಿರಿ, ಮಹಿಳೆಯರು ಸ್ಥಾನವನ್ನು ನಿರ್ಧರಿಸಲು ಸಾಕಷ್ಟು ಪುರಾವೆಗಳಿಲ್ಲ. ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ತಪ್ಪು, ಆದರೆ ಆರ್ ಸರಿಯಾಗಿದೆ. ಆಪ್ಷನ್ ಬಂದ್ರಪ್ಪ ಡಿ. ಆನ್ಸರ್ ಬಂದ್ರಪ್ಪ ಅಂದ್ರೆ ಡಿ. ಕೆಳಗಿನಗಳನ್ನು ಇದನ್ನು ಕ್ರಾಸ್ ಚೆಕ್ ಮಾಡಂಬ್ರಿ ಇನ್ನೊಂದು ಸಕ. ಈ ಕ್ವಶನ್ನ ಕ್ರಾಸ್ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ನಾನು. ನೀವೇ ಕಮೆಂಟ್ ಮಾಡಿರಿ. ಈ ಒಂದು ಸ್ಕ್ರೀನ್ಶಾಟ್ ತಕ್ಕೊಂಡು ಅಥವಾ ಫೋಟೋ ತಕ್ಕೊಂಡು ಒಂದು ಕ್ವಶನ್ನ ಕ್ರಾಸ್ ಚೆಕ್ ಮಾಡಿರಿ. ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ. ಯಾಕಂದ್ರಪ್ಪ ಅಂದ್ರೆ ಇದನ್ನು ಯಾಕೆ ಹೇಳಕತ್ತೀನಿ ಅಂದ್ರೆ, ಹರಪ್ಪ ನಾಗರಿಕತೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವಿತ್ತು. ಅದಕ್ಕೆ ಇದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಹೋದ್ಬಿಡ್ರಿ, ಇದಕ್ಕೆ ಯಾವುದೇ ಪುರಾವೆಗಳು ಯಾವುದೋ ಬುಕ್ಕಲ್ಲಿ ಬರದೇ ಇಲ್ಲ. ಸೊ ಇದು ಸರಿಯಾದ ಉತ್ತರ ಹೌದು. ಇದು ಯಾಕೆ ಸ್ಥಾನವಿತ್ತು ಸ್ಪಷ್ಟ ಹೇಳಕ್ಕೆ ಬರಲ್ಲ, ನಮಗೆ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಅನೇಕ ಮಾತೃದೇವತೆಯ ಪ್ರತಿಮೆಗಳು ಪತ್ತೆಯಾಗಿದ್ದು ಬರಬ್ಬರು. ಇದಕ್ಕೆ ಪುರಾವೆ ಸಿಕ್ಕಿಲ್ಲ. ಸರಿಯಾದೈತೆ ನೋಡ್ರಿ, ಆನ್ಸರ್ ಸರಿ ಐತಿ. ನಾನೇನೋ ಮತ್ತೆ ಆನ್ಸರ್ ತಪ್ಪದ ಅನ್ಕೊಂಡಿದ್ದೆ, ಸರಿಯಾಗೈತೆ. ಇನ್ನು ನೋಡ್ರಿ, ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಇದೊಂದು ಸ್ವಲ್ಪ ಇದಾಗೈತಿ. ಹೊಂದಿಸಿ ಬರೆಯೋದು ಸ್ವಲ್ಪ ಸ್ಪಷ್ಟವಾಗಿ ಸಿಕ್ಕಿಲ್ಲ. ನೃತ್ಯ ಮಾಡುವ ಹುಡುಗಿ ಎಲ್ಲಿ ಸಿಕ್ಕೈತ್ರಿ? ನೃತ್ಯ ಮಾಡುವ ಹುಡುಗಿ ಸಿಕ್ಕಿರೋದು ಬಂದ್ರಪ್ಪ ಅಂದ್ರೆ ಮೊಹೆಂಜೋದಾರೋದಲ್ಲಿ ಸಿಕ್ಕೈತಿ. ಅಗ್ನಿ ವೇದಿಕೆ ಅಗ್ನಿಕುಂಡಗಳು ಬಂದ್ರಪ್ಪ ಅಂದ್ರೆ ಕಾಲಿಬಂಗನ್ನಲ್ಲಿ ಅಗ್ನಿ ಕಂಡು ಬರ್ತವೆ. ಡಕ್ಯಾರ್ಡ್ ಹಡಗುಕಟ್ಟೆ ಬಂದ್ರಪ್ಪ ಅಂದ್ರೆ ಲೋಥಲಲ್ಲಿ ಹಡಗುಕಟ್ಟೆ ಐತಿ. ಗ್ರೇಟ್ ಬಾರ್ ಬಂದ್ರಪ್ಪ ಅಂದ್ರೆ ಒಂದು ಹರಪ್ಪದಲ್ಲೆಲ್ಲ ಮೊಹೆಂಜೋದಾರಲ್ಲಿ ಗ್ರೇಟ್ ಬಾತ್ ಕಂಡು ಬರೋದಲ್ಲಿ. ತುಂಬ ಹುಡುಗಿ ಮೊಹೆಂಜೋದಾರಲ್ಲಿ ಅಗ್ನಿ ವೇದಿಕೆಗಳು ಹರಪ್ಪದಲ್ಲಿ ಅಥವಾ ಮೊಹೆಂಜೋದಾರಲ್ಲಿ ಪತ್ತೆಯಾಗಿದೆ. ಆದರೆ ಇಲ್ಲಿ ಸರಿಯಾಗಿದೆ. ಓಕೆ, ಮೊಹೆಂಜೋದಾರೋ ನಥಿಂಗ್ ಬಟ್ ಹರಪ್ಪ ನಾಗರಿಕತೆ ಅಂತ. ಓಕೆನಾ? ಯಾಕಂದ್ರಪ್ಪ ಅಂದ್ರೆ ಒಂದಕ್ಕೆ ಎರಡು ಅದಾವಲ್ಲ. ಸೊ ನೀವು ಇದಕ್ಕೆ ಹಾಕ್ಬೋದು, ಇದಕ್ಕೆ ಡಿಪೆಂಡ್ ಅಪಾನ್ ಆಪ್ಷನ್ ಮೇಲೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಮತ್ತು ಇದೇ ಕ್ವಶನ್ ಆಗೈತೆ ನೋಡ್ರಿ. ಕಾಲಿಬಂಗನ್ ಇರೋದಿಲ್ಲರಿ. ಕಾಲಿಬಂಗನ್ ಇರೋದು ನಮ್ಮ ಒಂದು ರಾಜಸ್ಥಾನದಲ್ಲಿ ಕಾಲಿಬಂಗನ್ ಐತಿ ನೋಡ್ರಿ. ರಾಜಸ್ಥಾನದಲ್ಲಿ ಕಾಲಿಬಂಗನ್ ಐತಿ. ಲೋಥಾಲಿರೋದು ಗುಜರಾತ್ನಲ್ಲಿ ಐತಿ. ರಾಕಿ ಗಡಿ ಇರೋದು ಹರಿಯಾಣ. ಬನವಾಲ್ ಇರೋದು ಪಂಜಾಬ್. ಸರಿಯಾದ ಉತ್ತರ ಏನ್ರಿ? ಕಾಲಿಬಂಗನ್ ಇರೋದು ರಾಜಸ್ಥಾನ್, ಬರೋಬ್ಬರು. ನೆಕ್ಸ್ಟು ಬೀಕ 2 ಲೋಥಾಲ್ ಗುಜರಾತ್ ಗೊತ್ತೈತಿ. ಇನ್ನು ಸೀಕ ಬಂದ್ರೆ ರಾಕಿಗಿರಿ ಬಂದಪ್ಪ ಹರಿಯಾಣ. ನೆಕ್ಸ್ಟ್ ಬಂದಪ್ಪ ಅಂದ್ರೆ ಯಾವುದು? ಪಂಜಾಬ್. ಕ್ರಾಸ್ ಚೆಕ್ ಮಾಡ್ಬೇಕಾರೆ, ಯಾಕಂದ್ರೆ ಎಲ್ಲೂ ಕೂಡ ನಾವೇ ಪಂಡಿತರಿರಲ್ಲ. ಇಂಥ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇರ್ತಾವೆ. ಕಾಲಿಬಂಗನ್ ರಾಜಸ್ಥಾನದ, ಲೋಥಾಲ್ ಗುಜರಾತ್, ರಾಕಿಗಡಿ ಹರಿಯಾಣ, ಬನವಾಲಿ ಪಂಜಾಬ್ನಲ್ಲಿದೆ. UPSC ಪ್ರಿಲಿಮ್ಸ್ 2020ರಲ್ಲಿ ಕೇಳಿದಂತಹ ಹೊಂದಿಸಿ ಬರೆಯ ಪ್ರಶ್ನೆ ಪತ್ರಿಕೆ ನೋಡಿರಿ. ಪಶುಪತಿ ಮುದ್ರೆ ಇದು ಎಲ್ಲಿ ಕಂಡು ಬಂದೈತ್ರಿ? ಮೊಹೆಂಜೋದಾರದಲ್ಲಿ ಪಶುಪತಿ ಮುದ್ರೆ ಕಂಡು ಬಂದೈತಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಆನೆ ಮುದ್ರೆ, ಇದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ಆನ್ಸರ್ ನೋಡ್ಕೊಳ್ಳಂಬ್ರಿ. ಆನೆ ಮುದ್ರೆ ಬೀಕ 4 ಯಾವುದ್ರಿ? ಲೋಥಾಲಲ್ಲಿ ಕಂಡು ಬರುತ್ತೆ ನೋಡ್ರಿ ಆನೆ ಮುದ್ರೆ. ಇದು ಟ್ರಿಕ್ಕಿ ಕ್ವಶನ್, ಇವೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ರೆ ಗೊತ್ತಿರಬೇಕು, ಗೊತ್ತಿಲ್ಲ ಅನ್ಬೇಕು. ನೆಕ್ಸ್ಟ್ ಒಂಟೆ ಮುದ್ರೆ ಬಂದ್ರಪ್ಪ ಅಂದ್ರೆ ಆನ್ಸರ್ ಸೀಕ 2. ಒಂಟೆ ಮುದ್ರೆ ಕೊಡಲೂರು ಕಂಡು ಬರುತ್ತೆ ನೋಡ್ರಿ, ಕೊಡಲೂರು. ಹುಲಿ ಮುದ್ರೆ ಬಂದ್ರಪ್ಪ ಅಂದ್ರೆ ಬ್ರಹ್ಮಗಿರಿಯಲ್ಲಿ ಕಂಡು ಬಂದೈತಿ. ಇವೆಲ್ಲ ಡೈರೆಕ್ಟ್ ಕ್ವಶನ್ ಆಗ್ತಾವೆ. ಒಂದು ಸಾರಿ ಬರೆದಿಟ್ಕೊಂಡ್ರೆ ಹೆಲ್ಪ್ ಆಗ್ತೈತಿ. ಪಶುಪತಿ ಮುದ್ರೆ ಮೊಹೆಂಜೋದಾರದಲ್ಲಿ, ಆನೆ ಮುದ್ರೆ ಲೋಥಾಲ್ನಲ್ಲಿ, ಒಂಟೆ ಮುದ್ರೆ ಕೊಡಲೂರಿನಲ್ಲಿ, ಹುಲಿ ಮುದ್ರೆ ಬ್ರಹ್ಮಗಿರಿಯಲ್ಲಿ ಪತ್ತೆಯಾಗಿದೆ. ಕೆಳಗಿನ ಹರಪ್ಪ ತಾಣಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿ ಬರೆಯಿರಿ. ಫಸ್ಟ್ ಪತ್ತೆ ಹಚ್ಚಿದ್ದು ಯಾವುದ್ರಿ? ಹರಪ್ಪ ನಗರ 1921ರಲ್ಲಿ. ನೆಕ್ಸ್ಟ್ ಮೊಹೆಂಜೋದಾರೋ 22ರಲ್ಲಿ. ನೆಕ್ಸ್ಟ್ ಲೋಥಾಲ್ ಬಂದ್ರಪ್ಪ ಅಂದ್ರೆ 1954ರಲ್ಲಿ. ಕಾಲಿಬಂಗನ್ ಬಂದ್ರಪ್ಪ ಅಂದ್ರೆ 1961ರಲ್ಲಿ. ಇಲ್ಲಿ ಕೊಟ್ಟಾರ ನೋಡ್ರಿ ಕೆಳಗೆ. ಹರಪ್ಪ 21, ಮೊಹೆಂಜೋದಾರೋ 22, ಲೋಥಾಲ್ 1954, ಕಾಲಿಬಂಗನ್ 1960-69ರಲ್ಲಿ ಪತ್ತೆ ಮಾಡ್ಯಾರ ನೋಡ್ರಿ. ಇದು ಕೇಳಿದಂಥ UPSC ಪ್ರಿಲಿಮ್ಸ್ 2015ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ಇವೆರಡು ನಮಗೆ ಗೊತ್ತಿದ್ರೆ ಸಾಕು. ಫಸ್ಟ್ ಯಾವುದು? ಹರಪ್ಪ, ದೆನ್ ಮೊಹೆಂಜೋದಾರೋ. ಇತ್ತೀಚೆಗೆ ಬಂದ್ರಪ್ಪ ಕಾಲಿಬಂಗನ್ ಐತಿ. ಅದಕ್ಕೋಸ್ಕರ ಕಾಲಿಬಂಗನ್ ಲಾಸ್ಟ್ ಇಟ್ಟಿವಿ ನಾವು.
ನೆಕ್ಸ್ಟ್ ಹರಪ್ಪ ನಾಗರಿಕತೆ ಕೆಳಗಿನ ಹಂತಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಫಸ್ಟ್ ನೋಡ್ರಿ, ಪೂರ್ವ ಹರಪ್ಪ, ಪ್ರೌಢ ಹರಪ್ಪ, ಉತ್ತರ ಹರಪ್ಪ. ಡೇಟ್ ಆನ್ಸರ್ ಇದೆ, ನಂಗೆ ಗೊತ್ತಿಲ್ಲ ಕ್ವಶನ್ನು. UPSC ಪ್ರಿಲಿಮ್ಸ್ 2016 ಕೇಳಿದ ಪ್ರಶ್ನೆ ಪತ್ರಿಕೆ ನಾನು ಇವತ್ತು ನೋಡ್ತಾ ಇದ್ದೀನಿ ನೋಡಿರಿ. ಈ ಪ್ರಶ್ನೆ ನನಗೆ ಸಿಕ್ಕಿದ್ದಿಲ್ಲ, ಸೊ ಇವಾಗ ನೋಡ್ತಾ ಇದ್ದೀನಿ. ಪೂರ್ವ ಹರಪ್ಪ ಕ್ರಿಸ್ತಪೂರ್ವ 3300ರಿಂದ 2600ವರೆಗೆ ನೋಡ್ಬೋದು. ಇನ್ನು ಪ್ರೌಢ ಹರಪ್ಪ ಕ್ರಿಸ್ತಪೂರ್ವ 2600ರಿಂದ 1900ವರೆಗೆ ನೋಡ್ಬೋದು. ಇದು ಕ್ವಶನ್ ಆಗೈತಿ. ನೆಕ್ಸ್ಟ್ ಉತ್ತರ ಹರಪ್ಪ ಬಂದ್ರಪ್ಪ 1913 ಅವನತಿಯ ಹಂತ. ಇದು ಅವನತಿಯ ಹಂತ. ಕೆಳಗಿನ ಅಂದರೆ ಹರಪ್ಪ ನಾಗರಿಕತೆಯ ಪ್ರಮುಖ ಸಾಧನೆಗಳನ್ನು ಮತ್ತು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ. ಫಸ್ಟ್ ಅವ್ರು ಏನು ಮಾಡ್ತಾರೆ ರೀ, ಇದಕ್ಕೆ ಕೇಳೋದು ನೋಡ್ರಿ ಎಷ್ಟು ಯಾವ ರೀತಿಯ ಕ್ವಶನ್ ಇದು. KPSC KS ಪ್ರಿಲಿಮ್ಸ್ 2023 ಕೇಳಿದಂತಹ ಫಸ್ಟ್ ಕ್ವಶನ್ ಇದು. ಕೃಷಿಯು ಆರ್ಥಿಕತೆ ಆಧಾರವಾಗಿತ್ತು. ನಂತರ ಹೆಚ್ಚುವರಿ ಉತ್ಪಾದನೆಯಿಂದಾಗಿ ನಗರ ಯೋಜನೆ ಅಭಿವೃದ್ಧಿಗೊಂಡಿತ್ತು. ವ್ಯಾಪಾರಕ್ಕಾಗಿ ತೂಕ ಮತ್ತು ಅಳತೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ವ್ಯಾಪಾರವನ್ನು ಸುಗಮಗೊಳಿಸಲು ಮುದ್ರೆಗಳನ್ನು ಬಳಸಲಾಗುತ್ತಿತ್ತು. ಸೊ ಹಂಗಾಗಿ ಫಸ್ಟು ಕೃಷಿ, ಇದಾದಮೇಲೆ ರೊಕ್ಕ ಬರ್ತೈತಿ, ಅಲ್ಲಿ ಆರ್ಥಿಕವಾಗಿ ಸಬಲರಾಗ್ತೀವಿ, ನಗರ ಯೋಜನೆ ಸ್ಟಾರ್ಟ್ ಆಗ್ತೈತಿ. ನಗರ ಯೋಜನೆ ಕಾಮನ್ ಏನಿರುತ್ತೆ, ಬಿಸ್ನೆಸ್, ವ್ಯಾಪಾರ ಮಾಡೋಕ್ಕೆ ಏನು ಬೇಕು ನಮ್ಗೆ, ಕಾಮನ್ ಮುದ್ರೆಗಳು ಬೇಕೇ ಬೇಕಾಗುತ್ತೆ. ಸಿಂಧೂ ಕಣಿವೆ ನಾಗರಿಕತೆಯ ಮುದ್ರೆಗಳ ಮೇಲೆ ಕಾಣಿಸಿಕೊಳ್ಳುವ ಮರದ ಟ್ರೀಯ ಚಿಹ್ನೆ ಯಾವುದಕ್ಕೆ ಸೂಚಿಸ್ತದೆ? ನೋಡ್ರಿ, ಡಿಫ್ರೆಂಟ್ ಕ್ವಶನ್ ಇದು. ಯಾವುದಕ್ಕೆ ಕೇಳಪ್ಪ ಅಂದರೆ UPSC ಪ್ರಿಲಿಮ್ಸ್ ಕೇಳ್ಯಾರ, ನನಗೂ ಗೊತ್ತಿದ್ದಿಲ್ಲ ಇದು. ಸರಿಯಾದ ಬಂದ್ರಪ್ಪ ಫಲವತ್ತತೆ ಅಂತ ನೋಡ್ರಿ, ಅದು ಆನ್ಸರ್ ಫಲವತ್ತತೆ. ಅನೇಕ ಸಂಸ್ಕೃತಿಗಳಲ್ಲಿ ಮರವು ಫಲವತ್ತತೆಯನ್ನು ಸೂಚಿಸುತ್ತದೆ. ಹರಪ್ಪ ಮುದ್ರೆಗಳ ಮೇಲೆ ಕಂಡುಬರುವ ಮರದ ಚಿಹ್ನೆ ಇದನ್ನು ಪ್ರತಿನಿಧಿಸುತ್ತದೆ. ಓಕೆನಾ, ಫಲವತ್ತತೆ. ಸೊ ಜ್ಞಾನ ಅಷ್ಟೇ ಎಲಿಮಿನೇಟ್ ಮಾಡ್ಬೋದು. ಜ್ಞಾನ, ಮರದ ಜ್ಞಾನಕ್ಕೆ ಸಂಬಂಧ ಇಲ್ಲ. ಫಲವತ್ತತೆ ಓಕೆ ಇರ್ಬೋದು. ಶಾಂತಿ, ಮರಕ್ಕೂ ಶಾಂತಿಗೂ ಓಕೆ, ನನಗೆ ಗೊತ್ತಿಲ್ಲ, ಆದರೆ ಸಮೃದ್ಧಿ ಬರೋಲ್ಲ. ಸೊ ಬಂದ್ರಪ್ಪ ಫಲವತ್ತತೆ. ನೃತ್ಯ ಮಾಡುವ ಹುಡುಗಿ, ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಕಂಚಿನ ನಿರ್ಮಿಸಲ್ಪಟ್ಟಿದೆ. ಓಕೆನಾ, ಕಂಚಿದು ಕೂಡ ಕ್ವಶನ್. ಇದು ಕೆಳಗಿನಗಳಲ್ಲಿ ಯಾವುದಕ್ಕೆ ಪುರಾವೆಯಾಗಿದೆ? ಇದು ಕಲಾತ್ಮಕ ಕೌಶಲ್ಯ ಹೌದು, ಇದು ತಾಂತ್ರಿಕ ಪ್ರಗತಿ ಹೌದು, ಇದು ವ್ಯಾಪಾರಕ್ಕೆ ಸಂಬಂಧ ಸೂಚಿಸ್ತದೆ ಹೌದು. ಎಲ್ಲವೂ ಕೂಡ ಸರಿ ನೋಡ್ರಿ. ಓಕೆನಾ, KPSC FD 2024 ಕೇಳಿದಂಥ ಪ್ರಶ್ನೆ ಇದು. ನೆಕ್ಸ್ಟ್ ನೋಡ್ರಿ, ಪಶುಪತಿ ಮುದ್ರೆ, ಪಶುಪತಿ ಸೀಲಲ್ಲಿ ಕಂಡುಬರುವ ಪ್ರಾಣಿ ಯಾವುದು? ಇದಕ್ಕೆ ಆಲ್ರೆಡಿ ಕ್ವಶನ್, ರಿಪೀಟೆಡ್ ಕ್ವಶನ್ ಇದು. ಆನೆ, ಹುಲಿ, ಎಮ್ಮೆ, ಖಡ್ಗ, ಮೃಗ. ಆನೆ, ಹುಲಿ, ಎಮ್ಮೆ, ಖಡ್ಗ, ಮೃಗ. ಆನೆ, ಹುಲಿ, ಎಮ್ಮೆ, ಖಡ್ಗ, ಮೃಗ. ಆನೆ, ಎಮ್ಮೆ, ಹುಲಿ, ಖಡ್ಗ, ಮೃಗ. ಎರಡು ಸಲ ಕೇಳಿದ್ರೆ ಗೊತ್ತಾಗ್ತೈತಿ. ಓಕೆನಾ. ನೆಕ್ಸ್ಟ್, ಪ್ರಾಚೀನ ಮೆಸೊಪೊಟೇಮಿಯಾ ಮತ್ತು ಸಿಂಧೂ ಕಣಿವೆ ನಾಗರಿಕತೆಗಳ ನಡುವೆ ವ್ಯಾಪಾರ ಸಂಬಂಧವಿತ್ತೆಂಬ ತೀರ್ಮಾನಿಸಲು ಕೆಳಗಿನ ಯಾವುದು ಸಹಾಯಕವಾಗಿದೆ? ನೋಡಿರಿ, ಇದು ಟ್ರಿಕ್ಕಿ ಕ್ವಶನ್. ಇವೆಲ್ಲ ಕೇಳಿದಂಥದ್ದು SSC CPO 2020 ಕೇಳಿದಂಥ ಪ್ರಶ್ನೆ ಪತ್ರಿಕೆ ಇದು. ಐ ಥಿಂಕ್ ರಿಪೀಟೆಡ್ ಇದು ಆಲ್ರೆಡಿ ಕೂಡ. ಇದು ಹಿಂದೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೆ. ಸರಿಯಾದ ಉತ್ತರ ಮೆಸೊಪೊಟೇಮಿಯಾದಲ್ಲಿ ಹರಪ್ಪ ಮುದ್ರೆಗಳು ಮತ್ತು ತೂಕದ ಕಲ್ಲುಗಳು ಪತ್ತೆ ಆಗೈತೆ ನೋಡಿರಿ. ರಿಪೀಟೆಡ್ ಇದು ನೋಡಿರಿ, ಇದು ಕೂಡ ರಿಪೀಟೆಡು. ಇವಾಗ ಕೇಳಿದ್ರು ಆಲ್ರೆಡಿ ಮತ್ತೆ ಬಂದಿತ್ತು. UPSC ಪ್ರಿಲಿಮ್ಸ್ 2018 ಕೇಳಿದಂಥ ಪ್ರಶ್ನೆ. ಇದು ಯಾವುದರಲ್ಲಿ ಕೇಳಿದ ಪ್ರಶ್ನೆ? UPSC KPSC 2021 ಕೇಳಿದಂಥ ಪ್ರಶ್ನೆ ನೋಡಿರಿ. ಎಷ್ಟು ರಿಪೀಟೆಡ್, ಇಲ್ಲೇ ಗೊತ್ತಾಗುತ್ತೆ ನಮಗೆ ಕ್ವಶನ್ ಪೇಪರ್ ಮಹತ್ವ ಏನಂತಂದೇಳಿ. ಓಕೆನಾ. ನೋಡಿರಿ, ಇದನ್ನು ಬಂದು ನೋಡಿರಿ, ಪ್ರತಿಮೆ ಕಳಚಿದ ಮೇಣದ ಎರಕ. ಇದು ಕೂಡ ಬಂದದ್ದು ಡೈರೆಕ್ಟ್ ಕ್ವಶನ್ ಆಗೈತೆ, ಹೌದಲ್ರಿ. ಇದು ಕ್ವಶನ್ ನೋಡಿದ್ದೀವಿ ನಾವು, ಆಪ್ಷನಲ್ಲಿ ಆನ್ಸರ್ ಕೊಟ್ಟಿದ್ರು ಇದು ನಮಗೆ. ಸೊ ಇದು ತಾಂತ್ರಿಕ ಜ್ಞಾನವಿತ್ತು, ಕಲಾತ್ಮಕ ಕೌಶಲ ಹೊಂದಿತ್ತು, ಲೋಹದಲ್ಲಿ ಪ್ರವೃತ್ತರಿದ್ದರು, ಎಲ್ಲವೂ ಕೂಡ ಸರಿ. ಅದಕ್ಕೆ ಕ್ವಶನ್ ಪೇಪರ್ ಓದಬೇಕು ಅಂತ ಹೇಳೋದು ಅಷ್ಟೇ. ಅದು ಬಿಟ್ಟರೆ ಕ್ವಶನ್ ಪೇಪರ್ ಏನಿಲ್ಲ. ನೆಕ್ಸ್ಟ್ ನೋಡ್ರಿ, ಏನಿಲ್ಲಲ್ಲ, ಕ್ವಶನ್ ಪೇಪರ್ ಎಲ್ಲದೈತಿ. ಕೆಳಗಿನಗಳಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಪತ್ತೆಯಾದ ಪ್ರಾಣಿ ಯಾವುದು? ನೋಡ್ರಿ ಪತ್ತೆಯಾಗದ, ನಾನು ಓದೋದನ್ನೇ ಕನ್ಫ್ಯೂಷನಲ್ಲಿ ಸ್ಪೀಡಾಗಿ ಓದ್ಬಿಟ್ಟೆ. ಪತ್ತೆಯಾಗದ ಪ್ರಾಣಿ ಯಾವುದು? ಓಕೆ, ಇದು ಕನ್ಫ್ಯೂಷನ್ ಇದು. ಸರಿಯಾದ ಕತ್ತೆ ಪತ್ತೆ ಆಗಿಲ್ಲ ನೋಡಿರಿ. ರಿಪೀಟೆಡ್ ಕ್ವಶನ್ ಅದು. ಎಮ್ಮೆ, ಆನೆ, ಕುದುರೆ ಪತ್ತೆ ಆಗೈತಿ, ಆದ್ರೆ ಕತ್ತೆ ಪತ್ತೆ ಆಗಿಲ್ಲ. PSI 2024 ಕೇಳಿದಂಥ ಪ್ರಶ್ನೆ. ಮೆಹೆಂಜೋದರಲ್ಲಿ ಬಂದಾಗ ಅಷ್ಟೇ ಕುದುರೆ ಪತ್ತೆ ಆಗಿಲ್ಲ, ಮೆಹೆಂಜೋದರದಲ್ಲಿ. ಕೆಳಗಿನವುಗಳಲ್ಲಿ ಹರಪ್ಪ ನಾಗರಿಕತೆ ಕಾಲಾಕೃತಿ ಎಲ್ಲದ್ದು ಯಾವುದು? ನೋಡಿರಿ, ಎಲ್ಲದ್ದು ಇಂಥ ಅಂಡರ್ಲೈನ್ ಮಾಡ್ಕೋಬೇಕು. ಇದು ಪತ್ತೆ ಆಗೈತಾ? ನೃತ್ಯ ಮಾಡೋ ಹುಡುಗಿ ಹೌದು, ಪಶುಪತಿ ಮುದ್ರೆ ಹೌದು, ಎಲ್ಲರ ಕೈಲಾಸ ಇಲ್ಲಿ ಯಾಕೆ ಬರುತ್ತೆ ಹೇಳ್ರಿ? ಟೆರಾಕೋಟಾ ಪ್ರತಿಮೆ ಪತ್ತೆ ಆಗೈತಿ. ಎಲ್ಲರ ಕೈಲಾಸ ಪ್ರತಿಮೆ ಇರೋದು ಮಹಾರಾಷ್ಟ್ರದಾಗ.